ಸೀಮೆಯ ಜನ ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರವೇಗೆಂಡು ಸಾಯಿನ ಗವದಮ್ಮ ತುಂಬ ನಂಗೆ ಸುರ್ಪಜುದೊಗೆ 72వ ತಲೆಪ್ಪು ನಂಗೆ ಸಾರೆ ಆ ಕೋಪ ಅಡಕೊಡೋದು ಎಂಬುದನ್ನ ಆ ಬೆಳಕವತ್ತ ಸೋಮ್ಯವಕ್ಕ ಇಂದು ನಂಗೆ ವಿಡಿಯೋದಾಗ ಹೇಗೋದಾರ ಅದುಗ ಮೇಲೆ ಅದು ಪತ್ತಿ ಕರುತ ನಂಗೆ ಹೇಗೋಣ ಅದಕ್ಕಾಗಿ ನಮ್ಮ ಅಕ್ಕವ ಇಬ್ಬ ದೇವ ಪ್ರೇಮಿಗಳೇ ಶ್ರೀಕೃಷ್ಣರು ಒಂದು ಜನ ಬೃಂದಾವನ ಕಾಡುನೊಗೆ ಪುಳ್ಳಾಂಗಡಲು ಉದೀನಿದ್ರು. ಈ ದೇವೀಗ ಓಜೆಯ ಕೇತ ಗೋಪಿಯರುಗಳು ಗೋಪಾಲರುಗಳೆಲ್ಲ ಅವಕ್ಕರವೇ ಅವಕ್ಕ ಗಮನಗೆಟ್ಟು ಮೇಯ್ ಮರದು ಕೃಷ್ಣರ ಕೋಡವೇ ಸುತ್ತಿ ಕುಡಿದು ನಿದ್ದರು. ಕೃಷ್ಣರು ಪುಳ್ಳಾಂಗಡಲು ಊದಿದನ ನಿಲ್ಚಿ ಅಲ್ಲಿ ಸುತ್ತಿ ಇದ್ದ ಗೋಪಿಯರುಗಳು ಗೋಪಾಲರ ನೋಡಿ ನಾತ ಓದ ಅವತಾರನೊಗೆ ಶ್ರೀರಾಮ ಎಂಬುದನ್ನ ಅರದರ ಅತ್ಯಂತ ಯಥಾರ್ಥವ ಹೇಗಿದ್ರು. ಅಲ್ಲ ಅದನ್ನ ಕೇತವಕ್ಕ ಒಬ್ಬನು ಅದನ್ನ ನಂಬುಲೆ. ಗೋಪಾಲರುಗಳೆಲ್ಲ ಕೃಷ್ಣ ಅಪ್ಪರ ಸೋಕ ಬಿಟ್ಟ ಹಾಕಿರೇ ತಂದು ಹೇಗಿದ್ರು. ಗೋಪಿಯರುಗಳೆಲ್ಲ ಇದನ್ನ ಕೇತು ಕಿಂಡಲ್ ಮಾಡಿ ನೆಗುದರು. ಕೃಷ್ಣರು ತಿರುಗಿ ಒಯ್ಯಿ ಒಬ್ಬೊಬ್ಬನ ಸಾರಿಯೋ ನಾತಾರಾಮ ಅಂದರು. ಒಬ್ಬನು ನಂಬುಲೆ. ಅದಿಂದಾಡು ಕಡೇಸಿಯ ರಾಧಾರಾಣಿ ಸಾರಿ ಹೋಗಿ ಹೇಗಿದ್ರು. ರಾಧಾ ನೀಯೂ ಎನ್ನವ ನಂಬುದಿಲ್ಲಯಾ ತಂದು ಕೇತರು. ರಾಧಾ ಅದುಗ ಕೃಷ್ಣರ ನೋಡಿ ಹೇಗಿದ್ರು. ನೀ ಎತ್ತೆ ಶ್ರೀರಾಮಚಂದ್ರ ಪ್ರಭುವ ಇಬ್ಬುದು ಮುಡಿದರ. ಶ್ರೀರಾಮರು ಪೊಯ್ಯೇ ಹೇಗಿದಿಲ್ಲ, ನೀ ಬೇತರದಲ್ಲಿಯೇ ಪೊಯ್ತಾ ನಿನಗೆ ಬಂದರ. ಶ್ರೀರಾಮರು ಯಮುಕರು ಅಮ್ಮನವಕ್ಕೆಲ್ಲಾಗ ಮರ್ಯಾದೆ ಕೊಟ್ರು. ನೀ ಏನಂದ್ರೆ ಎಲ್ಲಾ ಕೊಡವು ಕಿಂಡಲ್ ಮಾಡಿ ನಲದುಂದೆ. ಶ್ರೀರಾಮರು ಎದನವೂ ಕಬ್ಬಿಲೆ, ನೀ ಅತ್ತೆಯ ಒಂದೊಂದು ಮನೆಗೋಯಿ ಬೆಣ್ಣೆ ಕದ್ದು ತಿಂದು ನಾ ಕಬ್ಬಿಲೆ ಎಂದು ಬೇರೆ ಸಾಧಿಸಿರೆ. ನೀ ಎತ್ತೆ ಶ್ರೀರಾಮರ ಇಬ್ಬುದು ಮುಡುದರ ಅಂದರು. ಇದನ್ನ ಕೇತ ಶ್ರೀಕೃಷ್ಣರು ನೆಗುದುಂಡೆ ರಾಧಾ ನೀ ಬೇಕಲೆ ಯಾವ್ದು ಪೋಟಿ ಬಿ ರಾಮರು ಅಂತ ನಿರೂಪಿಸನೆ ಎಂದರು. ಅದುಗ ರಾಧಾ ತನ್ನ ವರಿಷ್ಠ ಗೋಪಿಯರು ಕೂಡೆಲ್ಲ ಮಾತಾಡಿ ಹೇಗಿದ್ರು. ಶ್ರೀರಾಮರು ವಾನರ ಸೇನೆ ಎಂಬ ಆ ಕೊರಂಗು ಪಡೆಯ ಬಿತ್ತು ಲಂಕಗ ಪಾಲವ ಕಟ್ಟಿದರು. ನೀ ಈ ಕಾಡು ಬನನೋಗೆ ಇಬ್ಬ ಕೊರಂಗೆಲ್ಲವ ಬಿತ್ತು ಈ ಯಮುನಾ ನದಿನೋಗೆ ಒಂದು ಪುನ್ನ ಪಾಲವ ಕಟ್ಟಿ ತೋರ್ಚು ತಿಂದರು. ಇದನ್ನ ಕೇತ ಶ್ರೀಕೃಷ್ಣರು ಆಸಗತಾನ ತಂದು ನೆಗುದನೆ ಪುಳ್ಳಾಂಗಡಲು ಊದಿದ್ರು. ಆ ದೇವೀಗ ಓಜನೋಗೆ ಕಾಡು ಬನನೋಗಿದ್ದ ಕೊರಂಗೆಲ್ಲ ಬಂದಿತ್ತು. ಕೃಷ್ಣರ ನೋಡಿದವನಿಯೋ ಏನು ಮಾಡುದು ಎಂಬುದು ಆ ಕೊರಂಗ ಎಲ್ಲಾಗ ಅರ್ಥ ಆಯ್ತು. ಕಾಡು ನಟ್ಟ ಕಲ್ಲೆಲ್ಲವೆತ್ತಿ ಮರ ಕೆಳೆ ಎಲ್ಲವ ಸಿಗುತ್ತು ಸಂತಾಪದ ಮುಂದಾಡು ಒಂದು ಪುನ್ನ ಪಾಲವ ಯಮುನಾ ಹಳ್ಳನೋಗೆ ಕಟ್ಟಿದರು. ಶ್ರೀಕೃಷ್ಣರು ರಾಧಾಗ ತನ್ನ ಶಕ್ತಿಯ ಬಿತ್ತು ತಾತ ಶ್ರೀರಾಮ ಎಂಬುದನ್ನು ನಿರೂಪಿಸಿದರು. ಇದನ್ನತ್ತ ಕೃಷ್ಣ ವಾನರ ಲೀಲಾ ಅಂದು ಹೇಗಿನ ಒರ್ಚವ ಅಡಿಕಿದ ಮಗ ಹರಸ ಅಡದೆ ಉಂಡೆಗೆ ಮುಂದು ಸಂಡೆಗೆ ಹಿಂದು. ಅದಾವುದು ಆಸೆ ನೆರವೇರಾದರೆ ಕೋಪ ಬಂದರ ಒರ್ಚವ ಅಡಿಕಿ ಸಂಡೆ ಸಚ್ಚರವು ಹೋಗಾದ ಎಲ್ಲಾ ಕೂಡ ತುಂಬಿದ ಗವನೋಗೆ ಮನಿಚಿ ಬಿಟ್ಟು ಮರುದು ಒಳ್ಳಂಗೆ ಇಬ್ಬುದು ಎಂಬುತ್ತ ಅರ್ಥ ದೈವ ಪಿರಿವಿಗಳೇ. ನಾಗಿ ತುಂಬಿದ ಗವದ ಸ್ವಾಮಿ ಶ್ರೀ ಕೃಷ್ಣರನ್ನ ಗೋವರ್ಧನ ಲೀಲೆಯ ಪತಿ ನಾ ಹೇಗಿನೇ ತುಂಬಾ ಸಂತೋಷ. ಪೂರ್ಣ ಆಶೀರ್ವಾದ. ಈಗ ಸೋಮೆಯದ ನಂಗೆ ಕರುತ ನಂಗೆ ವೀಡಿಯೋದಾಗೆ ನೋಡಿದ್ರೆ ನಾವು ಇಲ್ಲದೋಗೆ ರಾಮ ಏನೇನೆಲ್ಲ ಮಾಡಿದ ಎಂಬುದನ್ನ ರಾಧೇವಕ್ಕ ಪರ ಬೆಳಕವಾಗಿದ್ದರು. ಆಲೆ ಕೃಷ್ಣರನ್ನ ನಿಂಗೆ ಪೊಯ್ಯಿಗೆ ಹಿಂಡಿದ್ದಿ ರಾಮ ಬಂದು ಎತ್ತೆಲ್ಲ ಒಳಗೆ ವಾಚಿ ಮಾಡಿ ಬಂದ ತಾ ನೇರ್ಮೆಯ ಇದ್ದ. ನಿಂಗೆ ಒಂದೊಂದು ಮಾತುಗೂ ಪೊಯ್ಯೇಗಿ ಒಂದು ಬಿಟ್ಟಾಕಿ ನಿಂಗೆ ನೆಗೆದುಕೊಂಡಿದ್ದಿ ಅಂತಂದು ಹೇಗಿಟ್ಟು ರಾಮರು ಬಂದು ಅತ್ತಮಾಕೊಂದು ಪಾಲವ ಕಟ್ಟಿ ಲಂಗೆಗೆ ಒಪ್ಪುದುಗ ಅದು ಒಂದು ಮುಡಿ ಮಾಡಿದ್ರು. ಅದುಗ ಮೇಲೆ ಅವಕ್ಕ ಎಲ್ಲಾವ ಕೂಟಿಂಡು ಹೋಗಿ ಉಳ್ಳಂಗೆ வாழ்ದರು. ಆದರೆ ಅದೇ ಮಕ್ಕೆ ನಿನ್ನ ಸಾರೆ ಒಂದು ತೆರೆ ಮಟ್ಲೆ ಆ ಪಾಲವ ಕಟ್ಟೊಂದು ಹೇಗೋನೆ ತಾನು ಆ ಕುರಂಗೆಲ್ಲವ ಕೂಟಿ ಬಂದೊಂದು ಪಾಲವ ಕಟ್ಟದಿಗಿಂದ ಆಡುತ್ತಾ ಅವಕ್ಕಗ ತೋರಿತು. ನಂಗೆ ಕೃಷ್ಣರ ಸಾರಿಯೋ ಈಸಕ್ಕೆ ಶಕ್ತಿ ಆಡತ್ತೆ ಎಂಬುದನ್ನ ರಾಧಾನಕ್ಕ ಉಣರ್ದರು ಎಂಬುದನ್ನ ನಂಗೆ ಸೈದಿಯ ಸೌಮ್ಯಕ್ಕೆ ಅಪ್ಪರ ಬೆಳಕವ ಏದ್ರು. ಈಗ ಅದುದೋಗ ನೋಡೋನೆ ಕಡೆ ಸೋಮಿಕ ಹೇಗನೆ ನಂಗೆ ಬಂದು ಆ ಕೋಪ ಅಟ್ಲೆ ನಂಗೆ ಸಾರೆ ಒಡಂಬುದವಾಗಡ ತನ್ಮೆ ಮಾರಿಬಿಟ್ರ ಅಂದೇಗೀರ. ಆಗ ಕೋಪ ಅಡಕೂಡೋದು ಎಂಬುದನ್ನತ್ತ ಈಗ ಒಂದು ಒಂದು ಕಥೆ ಮೂಲವ ನಂಗೆ ನೋಡಿನೋ ಒಂದೊಂದು ಜನವು ನಮ್ಮ ಒಂದು ಹುಡಿ ಅಮಿದೆ ಇರ್ಬೋದು ಪೊರ್ಮೆಯ ಇರ್ಬೋದು ನಂಗೆ ಹುಡಿ ಕೋಪ ಪಡೋದೆಲ್ಲ ನಂಗೆ ಹುಡಿ ಇಯಲ್ ಬಾತ್ ಆಡದೆ ಅತ್ತಮಾಕ ಅಡವನ ಸೈತಿ ಒಂದು ಜನ ಒಂದು ಮುನಿವರು ಏನು ಮಾಡಿರ ಅಂದಲೆ ಅವಕ್ಕೆ ಊರೂರೆಲ್ಲ ಸುತ್ತಿ ಬಂದಾರ. ಒಂದೊಂದೆಡೆಲ್ಲ ಹೋಗಿ ಬಂದುಬಿಟ್ಟು ಕಡೇಸಿಗ ಒಂದು ದೊಡ್ಡ ಒಂದು ಗುಡಿಗೆ ಬಪ್ಪ ಜಾಮದೋಗೆ ಅವಕ್ಕಗ ಕಾಲು ಅಪ್ಪರ ಉರಿಸಿಬಿಟ್ರ. ಸರಿ ಹೋಗಿ ಸೌಮ್ಯ ನಂಗೆ ದೇವರೊಂದು ಕುಂಬಿಟ್ಟು ಬಂದು ಬಿಡ ಅಂದಾಗಿ ಅಲ್ಲಿ ಮುಂದಾಡು ಬಂದು ಒಂದು ಆಲಮರ ಅಟ್ರ. ಆ ಆಲಮರ ಹೋದ ಪಕ್ಕ ಮುಂದಾಡು ಒಂದು ಒಳ್ಳಿ ನಾಲ್ದೋಗಿ ಸಂಜಾಮ್ ಕುಳಿದುಟ್ಟು ಅದಕ್ಕೆ ಮೇಲೆ ಗುಡಿಗೆ ಹೋಪ ಅಂದಾಗಿ ಆ ನಾಲ್ದೋಗಿ ಕುಳಿದುಂಡಿದ್ರು. ಆಗ
ಒಂದು ಮುಗಿಲನಿಂದ ಒಂದು ಇಳಂಜರು ತನ್ನುடைய ಎಂಡರು ಕೂಡವು ಅವ್ವೆ ಕೂಡವು ತನ್ನ ಅಪ್ಪನ ಕೂಡವು ಎಲ್ಲಿಗೆ ಬಂದರು ಅಂದರೆ ಗುಡಿಗೆ ಬಂದರು, ನಾಲ್ಕಾವು ಗುಡಿಗೆ ಬಂದುಬಿಟ್ಟು ತಾವಕ್ಕೆ ಒಂದು ಪೂಜಿಸಲು ಈಸಿನೆ ಎಂದು ಆ ಕಡೆ ಒಂದು ಕಡೆಗೆ ಒಪ್ಪನೆ. ಆಗ ಆ ಮುಗಿಲನ ಆ ಇಳಂಜರು ಏನು ಮಾಡ್ಯಾರಂದರೆ ಆ ಪೂಜಿಸೆಲ್ಲವೇ ಈಸಿಟ್ಟು ಹಣವು ಕೊಟ್ಟರು, ಕೊಟ್ಟಾಗಿಂದವಡು ಪೊರುಳು ಈಸಿಟ್ರು. ಅವಕ್ಕೋಸೊಂದು ಇನ್ನೊಂದು ವಾಕುವಾದ ಬಂದುಬಿಟ್ಟ. ಆಗ ಮುಗಿಲನ ಏನು ಮಣ್ಣ ಅಂದಲೆ ಅಪ್ಪರ ಸದ್ದಾಕಿ ನುಡಿದು ಅವಕ್ಕವ ಕಡಕಾರ ತನಗ ಬೇಗ ಬಂದ ಭಾಷೆಲ್ಲ ಆಡಿ ತಾವಕ್ಕೋ ಮನಸ್ಸೇ ಕಷ್ಟಪಡ್ತಿಟ್ರು. ಆಗ ಸಂಜಾಮ್ ನೋಡಿದ್ದೆ, ಇಲ್ಲಿನ ಮುನಿವರು ನೋಡಿಂಡೇ ಇದ್ದಾರೆ. ಅದಕ್ಕಿಂದವಳು ಈ ಕಡೆ ಬಂದರು, ಒಂದು ಊಹಿಸಿದರು. ಆ ಊಹಿಸಿದ ಒಂದು ಹೆಮ್ಮಾತಿ ಅವ ಏನಂಬಡಿ ಅಂದಲೇ ತನ್ನ ಉಡೆಯ ಕಷ್ಟಗತ ಇತ್ತಮ್ಮಕ್ಕೆ ನಾ ಹೂ ಮಾರಿಕೊಂಡಿದ್ದೆ ತಿಂದಾಗಿ ಆ ಮೊಳವ ಅಳುದು ಈಸ ಮೊಳಗೆ ಈಸು ನಾ ಕೊಟ್ಟಾರ. ಈಸದಿಗಿಂದವಡು ತನ್ನ ಕೂಡ ಒಂದು ವಾಕುವಾದ ಮಾಡಿ ಆ ಎಮ್ಮತ್ತಿಗೂ ನುಡಿದು ಈಸಗಾಣ ಏನಾಗ ತಪ್ಪದು ನೀ ಏಮಾತಿರೆಂದಾಗಿ ಅವಕ್ಕೂ ನುಡಿದು ಸಂಡಾಕಿಬಿಟ್ಟ. ಅವಕ್ಕೆ ಮನ ಬರ್ತುವ ಹಣತಾರಾದರೆ ಪರವಲೇ ಮನೆಗೆ ಬಂದು ಅತ್ತಮ್ಮಕ್ಕೆ ಮಾಡಿಬಿಟ್ರು. ಸ್ವಾಮಿಗೆ ತಂದು ಎತ್ತಿಂಡವ್ರ ತಾನೇ ತಿಂದಾಗಿ ಆಳುವಾಗ ಬಂದುಬಿಟ್ರು. ಆಗ ಅದೇ ಮಾಕೆ ಆ ಮುಗಿಲ ಏನೋ ಮಾಡಿದ ಅಂದಲೇ ಅಲ್ಲಿ ಬಪ್ಪ ಒಂದು ಕುನ್ನ ಕೂಸು ಬಂದ. ಆ ಕುನ್ನ ಕೂಸು ಆ ಗುಡಿಗೋಸು ಬಪ್ಪ ನೀನು ಅಲದುಂಡು ಬಂದ. ಅರಿಯಾದೆ ತನ್ನುடைய ಕಾಲು ತಟ್ಟಿಬಿಟ್ಟ. ಆ ಮುಗಿಲಗ ನೋಡಿದ್ದೆ ಆ ಕುನ್ನ ಕೂಸ ಹಿಡಿತು. ಅವಕ್ಕೆ ವರ್ಷದವಾಗ ಬಂದು ಒಂದು ಹುಲ್ಲು ಊದುಬಿಟ್ಟಾರ. ಇದೆಲ್ಲವ ಆ ಮುಗಿಲನ ಅವ್ವಪ್ಪವು ನೋಡೀರ, ತನ್ನ ಹೆಂಡ್ರು ನೋಡಿಂಡಿದ್ದವೆ. ಅವಕ್ಕೆಲ್ಲ ಕೇತರು ಏಕೈತೆ ಮಕ್ಕ ಕೋಪ ಪಟ್ಟರೆ ಗುಡಿಗೆ ಬಂದಾಗಿಂದಾಡು ಇತ್ತ ಕೋಪ ಪಟ್ಲ ಸರಿ ಇಲ್ಲತ್ತವ ತಿಂದಾಗಿ ಅವಕ್ಕೆ ಏಯ್ದರು. ಆಗ ಹೇಗ ಜಾಮದೋಗೆ ಒಂದೊಂದು ಜಾಮನವು ತಾ ಬಂದು ತನ್ನ ವರ್ಷ ಅಡಕೋದು ಮುಡಿಯಾದೆ ತಾ ಏನ ತೊಗೊಂಡ್ರು ಬಾಸೆಲ್ಲ ಆಡಿಬಿಟ್ಟ. ಇದೆಲ್ಲ ದಾರ ನೋಡಿ ಹಿಡಿದ್ದಾರೆ. ಅಲ್ಲಿ ಆಲಮರದಾಗ ಕುಳಿದುಕೊಂಡಿಬ್ಬ ನಂಗೆ ಮುನಿವರಿದ್ದಾರಲಿಯೋ ಎಲ್ಲವೂ ನೋಡಿ ಹಿಡಿದ್ರು. ಈಗ ಅವಕ್ಕೆ ಸೆನಜಾಮ ಒಯ್ವು ಎತ್ತಿದಿಗಿಂದಾಡು ನೇರ ಹೋಗಿ ದಾರ ಸರ್ ಹೋದಾರ ಅಂದಲೇ ಆ ಮುಗಿಲ ಸರ್ ಹೋಗಿ ಅಪ್ಪ ಗುಡಿಗೆ ಬಂದತ್ತಾನೆ, ನೀ ಊಹಿಸಿದೆಯಾ ಪೂಜೆ ಸಲ್ಲಿಸಿದೆಯಾ, ಸರಿ ಹೋಗಿ ನೀ ಸ್ವಾಮಿಯ ಬಂದು ಕುಂಬಿಟ್ಟು ಬರೋಕು ಆಲ ನೀ ಬಂದ ಜಾಮನ್ನು ನೋಡಿಂಡಿದ್ದೆ ಈಸಗ ಕೋಪ ಪಟ್ಟು ಉಂಡಿದ್ದತ್ತವ ಏಕೈತ ಕೋಪ ಪಟ್ರೆ ಅಂದ. ಆಗ ಅದು ಎನ್ನುಡಿ ಇಯಲ್ಬುತ್ತಾ ನಾ ಮನದೋಗಿ ಹತ್ತತ್ತ ನನಗೆ ಹಿಡಿಯಾದ ದಾರಲ್ಲಿ ಬಾಸಾಡಿಪ್ನೆ ಅಂದಲೇ ಎನ್ನು ಅರಿಯಾದ ಸದ್ದಾಕಿಪ್ನೆ, ಬೇರೆ ಬೇರೆ ಬಾಸೆಲ್ಲ ಆಡಿಪ್ನೆ, ನಾ ಮಿರುಗುವ ಮಾರಿಪ್ನೆ, ಸರಿಯನ್ನ ಅವ್ವಾಲಿ ಸರಿ ಅಪ್ಪಾಲಿ ಸರಿ ಸರಿಯನ್ನ ಇಂಡ್ರಾಲಿ ಸರಿ ಕುನವಾಲಿ ಸರಿ ದಾರಾಲಿ ಕೋಪಪಟ್ಟು ನಾ ಸಂಡೆ ಹಾಕಿಪ್ನೆ. ಏನು ಪಕ್ಕದ ಮನೆ ಇಬ್ಬವಕ್ಕೆ ನಾಲಿ ಬಾಸಾಡಲಿ ಸೇತಿ ಎನಗ ಮುನ್ಕೋಪ ಜಾಸ್ತಿ ಬಂದುಬಿಟ್ರ ನಾ ಸಂಡೆ ಹಾಕಿ ಅವಕ್ಕೆ ಊದುಬಿಟ್ನೆ ತಂದೆ. ಇದು ಉಲ್ಲತ್ತವಪ್ಪ ಇತಮ ಕಟ್ಲೆ ಅದು ನಿನ್ನ ಇಯಲ್ಬು ಅಲ್ಲ, ನೀ ಬಂದು ಅದನ್ನು ಮಾತಾಕುಂದ ಅದೇ ಎತ್ತೆ ಮಾತಾದಾಗ ಮುಡಿದಾರ ಎನ್ನುடைய ಕುನ್ನದೊಂದು ಇಯಲ್ಬು ಹತ್ತತ್ತ ತಂದೆಗೆ ತಾ ಮುಗಿಲನ ಹೇಗಿದಿಗಿಂದೊಡು ಸರಿ ನಿನ್ನ ಅವ್ವ ಅಪ್ಪವಕ್ಕೆಲ್ಲ ಹೋಗ್ಸು ಗುಡಿಗೆ ಹೋಯ್ತು ಬರಲಿ ಅತಂದ. ನಾನು ಹೋಯ್ತು ಬನ್ನಿಂದ. ಸರಿ ನೀವು ಹೋಗಿ ದೇವರು ಕುಂಬಿಟ್ಟು ಬಾಂದೇಗಿ ಹೋಗಿಸು ಹೋಗಿ ದೇವರು ಕುಂಬಿಡೋದು ಗೋಪನೆ ಆಕ ಆಲಮರದಾಗ ಬಾ ಮುನಿವರು ಹೇಳಿದರು ಇತ್ತೆ ಸಂಡಾಕಿ ಇತ್ತೆ ಕೋಪ ಪಟ್ಟುಟ್ಟು ಹೋಗಿಸು ದೇವರು ಸಾರ್ ಹೋಗಿ ನೀ ಎತ್ತೆ ದೇವರ ಒಣಗಿರಿ ಅಂತ ಕೇಳ್ತರು. ಅದು ನಾವು ಒಣಗಿಬಿಟ್ಟನೆ ಸ್ವಾಮಿ ಏನಾಗ ಬೇಕಾದ್ರೂ ಸ್ವಾಮಿ ಸಾರ ಕೇಳ್ತಾನೆ ಅಂದರು. ಸರಿಯಿಂದಾಗಿ ಹೋಗಿ ಸ್ವಾಮಿ ಸಾರ ಒಣಗಿಟ್ಟು ಎಲ್ಲ ಹೊರಾಸು ಬಂದಾಗಿಂದೋಡು ಅವ್ವೇ ಅಪ್ಪ ತನ್ನ ಹೆಂಡ್ರೆಲ್ಲವ ಕೇಳಿಟ್ಟು ತನ್ನವ ಮಟ್ಟು ನೀ ಸೆನಜಾ ಮನೆ ಕೂಡ ನಡೆದು ಬಂದರಿ ಅಂತ ಕೇಳ್ತರು. ಆ ಮುಗಿಲನು ಸರಿಯಿಂದ ಆ ಮುನಿವರು ಆ ಮುಗಿಲ ಎರಡ ಬಂದು ಪಾದದೂರು ನಡೆದುಕೊಂಡು ಹೋದಾರ. ಓಪ ದಾರಿದೋಗೆ ಒಂದು ಕುದುರೆದೋಗೆ ಬಂದಮ್ಮ ಅತ್ತೇನೋ ವೇಗವ ಬಂದಾರ. ಬಂದ ಜಾಮದಾಗ ಏನು ಮಾಡಿಬಿಟ್ರು ಅಂದಲೇ ಅವಕ್ಕ ಬಂದ ಜಾಮ ಕುದುರೆ ನೋಡಿ ಕಡಿವಾಳ ಬಿಗುತ್ತಾರ. ಅದು ಒಂದು ತೆಗೆತದೆ, ಅದು ಒಂದು ಸದ್ದಾಕ್ಯದೆ ತಿರುಗಿರ ಪಕ್ಕದಾಗ ಮುಗಿಲ ಹೋಗಿಂಡಿದ್ದಾನೆ. ಆ ಮುಗಿಲನ್ನ ತಟ್ಟಿ ಕೀ ಬೂಗಿಸಿಬಿಟ್ಟಾರ. ಬೂಗಿಸಿದೆ ಆ ಮುಗಿಲ ಎದ್ದದೆ ನೋಡಿದ್ದೆ ಅದು ಅವಕ್ಕೆ ಊರು ಕಾರುತ್ತಾ ದಾರ ಅಂಬುದನ್ನು ಅರ್ಧನೆ ನೋಡಿಟ್ಟು ಸಪೇನಿದ್ದ ಮಾತಾಡೋ ಸಪೇನಿದ್ದ. ಇದನ್ನು ಮುನಿವರು ನೋಡಿಟ್ಟಿದ್ದಾರೆ. ಆಗ ಆ ಕುದುರೆ ಬೂಗಿಸಿದಮ್ಮ ದಾರಿ ನೋಡಿ ಒಪ್ಪುದಿಲ್ಲಯಾ, ಓರದಾರಿ ಒಪ್ಪುದಿಲ್ಲ, ನೀ ಇಲ್ಲಿ ದಾರಿ ಹೋಗಿಟ್ಟಿದ್ದೆ ಅತ್ಯಂದಿಗೆ ಮುಗಿನ ನುಡಿದಿಟ್ಟು ಹೋದ. ಇವಕ್ಕ ಸರಿಯಾಗಿ ಹೋಗಿದ್ದಾರೆ ತಾ ಬಂದ ಮತ್ತ ಅಪ್ಪರವ ಬಂದು ಅವಕ್ಕೆ ದಬ್ಬನ ಬಂದರು ಎಂಬುದನೋಗೆ ದಾರ ತಪ್ಪು ಅಂದಲೇ ಕುದುರೆ ಕಾರತ ತಪ್ಪು ಮಾಡಿದ. ಆಲೆ ಇಲ್ಲಿ ಮುಗಿಲಿನ ಇಡಿಸಿದಗಿಂದಕ್ಕೆ ಬುದ್ಧಗಿಂದಾಡು ಅಮ್ಮ ಏನು ಮಾತಾಡೋ ಸಪೇನಿದ್ದ. ಈಗ ಮುನಿವರಿ ಕೇತ ಅವಕ್ಕೆ ದಾರ ತಂದ ಕೇತ ತಾತ ಹೆಂಗ ನಾಡು ನೋಡಿ ತಳಬದಿಯಿಂದ ಇದ್ದ. ಆಗ ಪೋರ್ ತಳಬದಿ ಬಂದು ತಳ್ಳಿ ಬೋಗಿಸಿಬಿಟ್ಟ. ನೀ ಬಂದು ಸದ್ದಾಕಿ ಮಾತಾಡಿದಾರೆ ಆಗ್ತಾನೆ ತಂದಾಗ ಸ್ವಾಮಿ ಸದ್ದಾಕಿ ಮಾತಾಡಿಬಿಡ ಸಂತು ಏನು ಮನೆಗೆ ಬಂದು ಎಲ್ಲವ ಖಾಲಿ ಮಾಡಿ ಇಟ್ಟು ಹೋಗ್ಬಿಟ್ಟಾರ ಅವಕ್ಕ ಅತ್ಯಂತ ಇಟ್ಟು ಹೋಗ್ಬಿಟ್ಟ. ಸರಿ ಇನ್ನೂ
ಸಿಟಿದವರು ನಡೆದುಕೊಂಡು ಹೋಗಿ அடுத்த ಒಂದು 1/2 ಕಿಲೋಮೀಟ್ರ್ ದೂರತ ಹೋದಾರ ಓಪನ್ ಹಿಂದೋಡೊಂದು ಇನ್ನೊಂದು ಕುದುರೆ ಬಂಡಿದೋ ಬಂದರ ಕುದುರೆ ಬಂಡಿದೋಗೆ ಒಂದು 4-5 ಬಂದು ಅವಕ್ಕೆ ಒಂದು ತೀವ್ರವಾದಿ ಮಾಕಿ ಇಬ್ಬಾವಕ್ಕೆ ಒಂದು ಪೋರ್ ತಳಬದಿಗೆಲ್ಲ ಬಂದಾರ ಸದ್ದು ಹಾಕೊಂಡು ಬಂದಾರ ಬಂದುಟ್ಟು ತನ್ನ ಮಂಡಿ ಹಿಡಿತು ನೀವು ಓರದಾರಿ ಓಪದಿಲ್ಲ ಅಂದಾಗೆ ತೂಕಿ ಬಂಡಿಗೆ ಮೇಲೆ ಹಚ್ಚಿ ಅದಕ್ಕೆ ಮೇಲೆ ತನ್ನ ಒಂದು ಊದಿಟ್ಟು ಕೇಪ್ಟ್ರು. ಆಗ ಏನು ಮಾಡಿದ್ಲೆ ತನ್ನೋಡಿ ಎಣ್ಣೆಲ್ಲ ನೋಡಿದ. ಈಗ ಏನು ಮಾಡಿದ್ರು ನೀ ಕೋಪ ಪಡತ್ತಂದ ಅವ್ವೋಯ್ ಇವಕತ್ತ ಹಂಗೆ ಪೋರ್ ವೀರರು ನಾಡ್ದೋಗೆ ಇವಕತ್ತ ಸಿಪ್ಪಾಯಿಗೋ ನಾಟಕ ಪಾವಕಾಗ ಇವಕ್ಕೂ ಕೂಡ ಕೋಪ ಪಟ್ಟುಬಿಟ್ಲೆ ಹೆಂಗೆ ಕುಟುಂಬವೇ ಅಡ ಸ್ವಾಮಿ ಐತೆಂದ ಇದ. ಆಗ ಮುನಿವರು ಹೇಗಿದ, ನೀ ಮೊದಲು ಗುಡಿಗೆ ಬಪ್ಪನೆ ಹೆಮ್ಮಾತಿ ಕೂಡ ಊಹಿಸಾನೆ ಅವಕ್ಕೆ ಏನಂದರು ಉರಿಯ ಬೆಲೆಗತ್ತ ಅವಕ್ಕೆ ತಂದರು, ನ್ಯಾಯವಾದ ಬೆಲೆಗತ್ತ ತಂದರು. ನೀ ಅವ ಕೂಡ ಸದ್ದಾಕಿ ಕಮ್ಮಿಗಿಂತ ತಪ್ಪು ಸಂಡ ಹಾಕಿದೆ. ಆ ಪೂಜಿಸಲಿ ವಿಸಾನೆ ಅಲ್ಲಿಯೂ ಸಂಡ ಹಾಕಿಟ್ಟು ಬಂದೆ. ಒಂದು ಕುನ್ನಕ್ಕೂ ಸರಿಯಾದ ಬಂದು ಕಾಲು ಹಿಡಿಚಿ ಬಿಡಾನೆ ಅಮ್ಮನ 2 ಊದುಬಿಟ್ಟೆ ಅಲ್ಲ. ಅದೆಲ್ಲ ಮಾಡಿದಮ್ಮ ಇಂದು ನಿನ್ನ ಒಳ್ಳೆ ದಾರಿ ನೀವು ಹೋಗಿಂಡಿ ಬರೇ ನಿನ್ನವ ಊದಿರ್ತಾನೆ, ನಿನ್ನವ ಬಂದು ತಳ್ಳಿಬಿಟ್ಟಿರ್ತಾನೆ. ಆಗ ಏಕ ಕೋಪ ಬೆಪ್ಪಿಲೆ ಅಂತ ಕೇಳ್ತರು. ಆಗತ್ತಾ ತನಗ ಅತ್ತಮಾಕ ಕೋಪಪಟ್ಟುಬಿಟ್ಲೆ என்னுடைய ಕೂಟ ಕುಟುಂಬಲ್ಲ ಅಡ ಸ್ವಾಮಿ ಎಲ್ಲವೂ ಬಂದು ಅಳಿತಿಟ್ಟು ಹೋಗ್ಬಿಟ್ಟಾರಮ್ಮನ. ಆಗ ಈ ಎಡದಾಗ ನೀವು ಕೋಪಪಟ್ಟು ಅವಕ್ಕೆ ಎದುರ್ಚಿ ಮಾಡಿ ನೀ ಇದ್ದುದಲ್ಲೇ ಒಂದು ವೀರಾಂದ ಹೋಗು ಕೋಪ ಬಂದು ಎಲ್ಬುಂದು ಬಿಡೋಕು ಅಲ್ಲ. ಈ ಎಡದಾಗ ಕೋಪ ಬಪ್ಪ ವರಾದಪ್ಪನೇ ನೀ ಅದನ್ನು ಅಡಿಕೆ ಬೀತಾನೆ. ಈಗ ಅದು ನಿನ್ನ ಮನಸ್ಸು ತಾನೇ ಕಾರಣ. ನೀ ಕೋಪ ಪಡೋದಿಗೂ ಕೋಪ ಪಡೋದು ಇಬ್ಬದಿಗೂ ನಿನ್ನ ಮನಸ್ಸು ತಾನೇ ಕಾರಣ. ಆಗ ನೀ ಅದನ್ನು ಪುರಿಂಜಾದ ಇತ್ತು ಮಾಡೋದು ತಪ್ಪು ತಾನೆ ಅತ್ಯಂತ ಇದೆ. ಆಗ ಉಣರ್ದದು ಸರಿಯಾ. ಈಗ ನನಗೂ ಸೇರಿ ಒಂದು ಎಡಗ ಇಲ್ಲಿದ್ದು ಓಪನೆ ನಡೆದುಂಡು ಓಪನೆ ಬಪ್ಪನಿ ಸರಿ ಒಂದು ಪೊಲೀಸ್ ಕಾರ ಬಂದು ಅವಕ್ಕೆ ಒಂದು SI ದಾರೆ ಬಂದು ನಂಗೆ ಬಂಡಿ ಮನೆ ನಿಲ್ಲಿಸಿ ಅಲ್ಲಿ ನಿಲ್ಸಿಬಿಟ್ನೆ ಅಂದಲೇ ನಿನ್ನ ಸಾರ ಏನ ಲೈಸೆನ್ಸ್ ಆಡದೆಯಾ, ನಿನ್ನ ಸಾರ RC ಬುಕ್ ಬೀತೋದೆಯಾ, ನಿನ್ನ ಸಾರ ಬೇಕಾದ ಆ ಏನೇನೋ ಪೊರುಳು ತೇವೆಯೋ ಬಂಡಿಗೋ ಅದೆಲ್ಲ ಅಡದೆಯೋ ಅಂತ ಒಂದು ಕೇಳ್ತಾರ. ಆ ಕೇಪನೆ ನಂಗೆ ಅಡದೆಯೋ ಇಲ್ಲಯೋ ಆ ಟೈಮ್ದಾಗ ನಂಗೊಂದು ಪಣಿಂಚಿ ಮಾತಾಡಣ. ಏಕನ್ನ ತಪ್ಪಾದ ಮಾತಾಡಿಬಿಡ್ಲೆ ಅವಕ್ಕೆ ಬೇರೆ ಏದೋದು ನಂಗೆ ಮೇಲೆ ಒಂದು ನಡವಳಿಕೆ ಎತ್ತಿಬಿಟ್ಟಾರೋ ಎಂಬ ಆ ಅಂಜಿಕದಾಗ ಏನು ಮಣ್ಣ ನಂಗೆ ಅಟ್ಲಿಯೂ ಅಡಾದಲ್ಲಿ ಸತಿ ಒಂದು ಪಣಿವ ಮಾತಾಡಣ. ಆಗ ಎಂದು ಪಣಿವ ಇಬ್ಬುದುತ್ತಾ வாழ்க்கைಗೆ ಸಿರಪ್ಪು ತೇವಿರ ನೀ ಬಂದು ಆಗ ತನ್ನ ಸಾರ ಕೋಪ ಇಲ್ಲಿಲ್ಲ ಕೋಪ ಪಟ್ಟರವೋ ಆ ಎಡದಾಗ ನೀ ಕೋಪ ಅಡಿಕಿದಲತ್ತ ಉನ್ಮೆಯಾನ ಮನಚ ನೀ ಇಲ್ಲಿದಾಗ ಕೋಪ ಪಟ್ಲೆಯೇನ ಪಡಾದಲ್ಲಿ ಏನ ಅದು ಬಂದು ನಿನ್ನೋಡಿ ಎಲ್ಬು ಮಾರಿ ತಟ್ಟಿರ್ತಾನೆ. ಇದು ತಪ್ಪು ತಾನೇ ಮನೆ ತಪ್ಪ ಉಣರ್ந்துಟ್ಟೆ ಅಂದಗಿದ ಇದನ್ನಂತ ಒಳ್ಳುವರೆಗಿರ ಸೆಲ್ಲಿಡುತ್ತು ಕಾಪಾನ್ ಸಿನಂಗ್ ಕಾಪಾನ್ ಅಲ್ಲಿಡುತ್ತು ಕಾಕಿ ನೀನು ಕಾವಾಕಲೆಂದಗಿರ ಸೆಲ್ಲಿಡುತ್ತು ಕಾಪನ ಎಲ್ಲಿ ಕೋಪ ಸೆದ್ದರವೋ ಆಡೆ ಕೋಪ ತೋರಿಸೋದು ಪೆರುಸಲ್ಲ ಸ್ವಾಮಿ. ಎಲ್ಲಿ ಕೋಪ ನೀನು ಸೆಲ್ಲುಪಡಿ ಆಗಾದವೋ ಆ ಎಡೆಯ ಬಂದು ನೀ ಅಮೇದೆ ಎದ್ದು ಬಿಡ್ತಾನೆ. ಆಗ ನೀ ಸೆಲ್ಲುಪಡಿ ಆಪ ಎಡದೋಗಿ ಈ ಸತಿ ಅಮೇದೆ ಎದ್ದುದಲ್ಲತ್ತ ನೀ ಉನ್ಮೆಯಾನ ಮನಚ ಕೋಪ ಹೊಡಿಕಿದ ಮನಚ. ಈಗ ನಿನ್ನವ ನೀ ಆ ಪೊಲೀಸ್ಕಾರನ ಸಾರಿಯೋ ನೀ ತಳಬದಿ ಸಾರಿಯೋ ನಿನ್ನ ಮೇಲೆ ಉಯರ್ದವಾಗ ಸಾರಿಯೋ ನೀ ಕೋಪ ತೋರ್ಚಿಲೆಯನ ತೋರ್ಚಾದಿದ್ದುಟ್ಟೇನ ಏನು ಪ್ರಯೋಜನ ಇಲ್ಲ. ಇದನ್ನು ತಾ ನಂಗೆ ಸ್ವಾಮಿಕ ನಂಗೆ ಸತ್ಸಂಗದೋಗೆ ಆ ಕೋಪ ಅಂಬುದು ನಂಗೆ ಎದಿರಿ ಅದು ನಂಗೆ ಅಳಿಚಿರ ನಂಗೆ ಉಡಿ ಅನ್ಬ ಬಂದು ಅದು ವಿಲಕಿರ ನಂಗೆ ಪೊರ್ಮೆ ಇಲ್ಲದ ಮಾಡ್ರ ಅದು ಬಂದು ನಂಗವೇ ಅದು ಸಾಬಿಸಿರ ಏನ ಕಾರಣಲೆ ತನ್ನೈತಾನ್ ಕಾಕಿನ ಸೆನಂಗಾಕ ಕಾವಾಕಲ್ ತನ್ನೆಯೇ ಕೊಲ್ಲುಂ ಸಿನಮೆಂದು ಹೇಳಿದ್ದಾರೆ. ಆಗ ಕೊಲ್ಲುಂ ಸಿನಂ ಎಂಬುದು ನಿನ್ನವೇ ಅಳಿಚ ಒಂದು ಆಯುಧ ಬಂದು ನಿನ್ನ ಸಾರಿ ಆಡದೆ ಅದು ನೀಯೇ ಕೋಪಪಟ್ಟು ನಿನ್ನವೇನಾಗ ಅಳಿಚಿರೇ ಎಂಬುದು ಆಯ್ತಾ. ಇದನ್ನು ಇತ್ತಮಾಕೆ ನಂಗೆ ಒಳ್ಳೂರೋಡೆ ವಾಕುವು ನಂಗುடைய ದೊಡ್ಡವಕ್ಕೆ ಅಯ್ಯ ಐತೇವಕ್ಕೆಲ್ಲ ನಂಗೆ ಕೋಪಪಟ್ಟಮ್ಮ ಎಂದು ಆ ಬುದ್ಧಿಮತಿ ಎಳಂದು ಹೋಯ್ಪನಾಂದೇಗಿರ ನಂಗೆ ಒಂದೊಂದು ಜನವು ಸತ್ಸಂಗದೋಗಿ ಸರಿ ನಂಗೆ ಹೊರಸ್ ಎಲ್ಲಿ ಮಾತಾಡಲಿ ಸರಿ ಇದೆಲ್ಲವ ಆಡಬೇಡ ಅಂಬುತ್ತಾ ನಂಗೆ ಸಚ್ಚಿದಾನಂದ ಗುರು ನಂಗುடைய ನವೀನ್ ಸಾಯ್ವಕ್ಕವು ನಂಗೆ ಆನಂದ ಗುರು ಮೇಘನಾಥ್ ಸಾಯ್ವಕ್ಕವು ನಂಗೆ ಯಶೋದಮ್ಮನಕ್ಕವು ಪೊರುಮೆಯಾರು ನಿನ್ನವ ನೀ ಅರಿದು ನಡೆದಕ್ಕೋ ನೀ ದೊಡ್ಡವಕ್ಕೆ ಮದಿಪು ಕೊಡು ಎಂಬುದನ್ನ ಅಪ್ಪರ ಸೆರಪ್ಪ ಹೇಗಿದ್ದಾರೆ. ಅಡ್ತು ನಂಗೆ ಸಾಯಿನ ಗಬದಮ್ಮ ತುಂಬ ನಂಗೆ ತಲೆಪ ಅಡ್ತು ನಂಗೆ ನೋಡೋಣ ಅದಕ್ಕಿಂದೊಡ್ಡ ಅದೊಗೆ ಆ ದಿಕ್ಕಿಲ್ಲದಾಗ ದೇವರು ತುಣೆ ಎಂಬುದನ್ನ ಸೇದಿಪತಿ ಸ್ವಾಮಿಯಕ್ಕೆ ಈಗ ವಿಡಿಯೋದಾಗ ಹೇಗೆ ಹೋದಾರ ಅದಕ್ಕೆ ಮೇಲೆ ಅದು ನೋಡಿ ಬೆಳಕು ನಂಗೆ ನೋಡೋಣ. ಗಮನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ ವ್ರಜಭೂಮಿನೋ ಇಬ್ಬ ಗೋಪಾಲರುಗಳು ಗೋಪಿಯರುಗಳೆಲ್ಲ ವರ್ಷ ದೇವರಾಜ ದೇವೇಂದ್ರನ ಮಂತ್ರವ ಏಗಿ ತುಪ್ಪವ ಹಟ್ಟಿ ಬೇತ ಪೊರುಳ ಎಲ್ಲಾವ ಅಗ್ನಿ ಕಿಚ್ಚುಗ ಹಾಕಿ ಯಾಗವ ಮಾಡಿ ದೇವೇಂದ್ರನ ವೇಂಡಿ ತನ್ನವ ತೃಪ್ತಿ ಮಾಡಿದರು. ಆ ವರ್ಷನ ಯಾಗವ ಪತ್ತಿ ಬ್ರಜಭೂಮಿನೋಗಿ ಇಬ್ಬ ಸೀಮೆ ತಲೆವರೆಲ್ಲ ಕೂಡಿ ಮಾತಾಡಿ ಇಬ್ಬನೇ ಶ್ರೀಕೃಷ್ಣರು ಬಲರಾಮರು ಹೋಗಿ ದೇವರಾಜ ದೇವೇಂದ್ರನಗ ಯಾಗ ಮಾಡುದಗ ಬದಿಲ ನಂಗಗ ಹುಲ್ಲವು ಕುಡಪ ನೀರವು ಎಲ್ಲಾ ವಿಧ ಮೂಲಿಗೆಯೂ ತಪ್ಪ ಆ ಗೋವರ್ಧನ ಮಲಗ ನಂಗೆ ಪೂಜೆ ಮಾಡುವ ಅದನ್ನ ಸುತ್ತಿ ಬಪ್ಪ ಎಲ್ಲಾ ವಿಧವಾನ ಹರ್ಸವು ಆ ಗೋವರ್ಧನ ಮಲತ ತಂದರ ಅಂದ್ರು.
ಇದನ್ನ ಮೊದಲು ದಾರು ಒಪ್ಪುಲ್ಲೆ ಅದಿಂದಾಡು ಕೃಷ್ಣರ್ನಪ್ಪ ನಂದಗೋಪಾಲರು ರಾಧಾನಪ್ಪ ವೃಷಭಾನು ಎರಡ ಇದಗ ಒಪ್ಪಿದರು. ಮೀದಿ ಅವಕ್ಕೆಲ್ಲ ಈ ಕುನ್ನ ಕೂಸುನ ಮಾತ ಎಂಗ ಕೇಪುದು ಮುಡಿಯಾಂದು ನಂಗ ಕಾಲ ಕಾಲಾಂದ ಮಾಡಿದುದನ್ನ ನಿಲ್ಲಿಸಕೂಡಾದು ಅಂದರು. ಅದೇ ಮಾಕ ಅಲ್ಲಿ ಎರಡು ಪಿರಿವಾಗಿ ಒಂದು ಪಕ್ಕ ದೇವೇಂದ್ರನಿಗೆ ಯಾಗವೂ ನಡೆದಿತ್ತು, ಇನ್ನೊಂದು ಪಕ್ಕ ಗೋವರ್ಧನ ಮಲೆಗ ಪೂಜೆಯವು ದನ ಕರುಗೆಲ್ಲ ಗೋ ಪೂಜೆಯೂ ನಡೆದಿತ್ತು. ದೇವೇಂದ್ರಗ ಯಾಗ ನಡೆದು ನಿಬನೆ ಶ್ರೀ ಕೃಷ್ಣರು ಬಲರಾಮರು ಎರಡ ನಲವಾಟಗ ಯಾಗಗ ಅಟ್ಟುವ ತುಪ್ಪ ಎಲ್ಲಾವ ಕುಡಿತು ಅಲ್ಲಿ ಬುರು ಸೆಗಣಿ ನೀರು ಕಲಿಕಿ ಇದನ್ನ ಅರಿಯಾದೆ ಅಟ್ಟುನೆ ಯಾಗನ ಕಿಚ್ಚೆಲ್ಲ ಕೆಟ್ಟುಬಿಟ್ಟ. ಅಲ್ಲಿಬ್ಬ ಒಬ್ಬೊಬ್ಬರು ಇದನ್ನ ನೋಡಿ ಕೋಪಪಟ್ಟರು. ಏಕೈತ ಮಾಡಿದೆ ಕೃಷ್ಣ ಎಂದರು. ಯಾಗ ಒಳ್ಳಂಗ ನಡೆಯಾದ ಅಪ್ಪನೆ ದೇವೇಂದ್ರನ ಕೋಪ ಅಂದ ನಂಗೆಲ್ಲಾಗ ಏರ್ಕೈ ಮೂಳಿಯವ ಅಳಿವು ಬಂದುಬಿಟ್ರ ಅಂತ ಹೇಗಿದ್ರು. ಆಳ ಕೃಷ್ಣರು ಎಲ್ಲಾವ ನೋಡಿ ನಾ ಇದ್ದೆ ಕವಲ ಪಡಬಿಡಿ ಅತ್ತಂದು ಹೇಗಿದ್ರು. ಸ್ವರ್ಗಲೋಕನಿಗೆ ಯಾಗ ಒಳ್ಳಂಗ ನಡಿವಿಲೆ ಎಂಬುದನ್ನ ಅರದ ಇಂದ್ರ ಭಗವಾನು ಗೋಪಿ ಗೋಪಾಲರು ತನ್ನವ ಬಿಟ್ಟುಟ್ಟು ಗೋವರ್ಧನ ಮಲೆಯ ಪೂಜೆ ಮಾಡಿ ವೇಂಡಿದ್ದಾರೆ ಎಂದು ಅಪ್ಪರ ಕೋಪಪಟ್ಟು ವರುಣ ಭಗವಾನು ವಾಯು ಭಗವಾನಗ ಹೇಗಿ ಜಾಡು ಮೇಯು ಕೋಡೆಗಾಯು ಹೂವನಂಗೆ ಬೀಸುನಂಗೆ ಮಾಡಿದರು. ದಿಕ್ಕಿಲಾದ ಮಗ ದೇವರು ತೊಣೆ ನಂಬಿದ ಮಗ ಇಂಬು ನಂಬಾದ ಮಗ ಅಂಬು. ಅದಾವುದು ದೇವೃತ ಎಲ್ಲಾಗೂ ಏಕಾಲನೋಗಿ ತೊಣೆ ಆ ನಂಬಿಕೆಯ ಮನಸ್ಸನೋಗೆ ನೆಲೆ ಮಾಡು ಈ ಭೂಲೋಗಗ ಬಂದ ಜೋಲಿಯ ಎಂದು ಗಮನ ಮಾಡಿ ದೇವರನ ಪಾದಗ ಸೇವುದುಗ ದೇವರನ ಉಣರುದುಗ ಎಂದು ಒಳ್ಳೆಯ ದಾರಿಯ ನಡುದು ತೋರ್ಚು. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಗೋವರ್ಧನ ಲೀಲೆಯ ಪತ್ತಿ ತೊಡರಂದು ನಾ ಹೇಗಿನೇ ತುಂಬ ಸಂತೋಷ. ಪೂರ್ಣ ಆಶೀರ್ವಾದ. ಸ್ವಾಮಿಕೆಯ್ದ ಕರುತ ಕೇತು ನೋಡಿದಾರಿ ಅಪ್ಪರ ಆ ಕೃಷ್ಣರೋಡು ಆ ಬಲರಾಮನು ಎತ್ತೆ ಬಂದು ಆ ಗೋಬೇರು ಕೂಟದಾಗಿದ್ದರು. ಆ ಗೋವರ್ಧನ ಮಲೆ ಸುತ್ತಿ ಎತ್ತೆ ಬಂದರು. ಅವಕ್ಕ ಇಂದಿರಾಗಾಯಿಗೆ ಹಾಸ್ಯಗ ಬಂದು ಅಂಜೋದು ತನ್ಮೆ ಆಡೋನೆ ಏನೊಂದು ಅಂಜಿಕಿಲ್ಲದೆ ಕುನ್ನವೇ ಆ ದೇವೇಂದ್ರ ಬಂದು ನಡಚ ಆ ಯಾಗಗಾಯಿ ಬೀತ ಆ ನೆಯ್ಯೆಲ್ಲವೆತ್ತಿ ಎರಡ ಕುಡ್ತಿಟ್ಟು ಆ ಮಡಕದೊಗೆ ಸೆಗಣಿ ನೀರು ಅಟ್ಟಿ ಬಿತ್ತರು ಅಂದರು. ಸ್ವಾಮಿಗೆ ಬೆಳಕ ಇದ್ದರು. ಆಗ ಇದು ಕುನ್ನವು ಮಾಡೋ ತಪ್ಪ ಇಲ್ಲ ಅರಿದು ಮಾಡಿರುವ ಅರಿಯಾದ ಮಾಡಿರುವ ಅತ್ತೆಂದು ನೋಡೋನೆ ಇದೆಲ್ಲವೇ ಕೃಷ್ಣರ ಅರಿದಾರೆ. ಏನು ಮಾಡಲಿಯೋ ಆ ದೇವೇಂದ್ರ ಆ ಇಂದ್ರನವಕ ಬಂದು ಹೆಂಗತ್ತಾ ಈ ರಾಜ್ಯಕ್ಕೆ ತಳಬದಿಯ ಇದೆಯೋ ಹೆಂಗೆ ಇದಂಗತ್ತಾ ಕೇಪುದೂ ಬದಗ ತನ್ಮೆ ಬಪ್ಪನೆ ಅದೆಲ್ಲವ ಕೇಪುದುಗ ಮುಡಿಯಾದಲ್ಲ ಅದೆಲ್ಲವ ಕೃಷ್ಣರು ಅರಿದ್ದಾರೆ. ಏದು ಒಳ್ಳಿತು ಏದು ಒಲ್ಲ ಏನ ಮಾಡೋದು ಎಂಬುದನ್ನು ಅರಿದಾರೆ. ಅವ್ವೇ ಅಪ್ಪಗ ಮರ್ಯಾದೆ ಕೊಟ್ಟು ಅರಿದಾರೆ. ದಾರವ ಎಡದೋಗೆ ಅಡಕ್ಕಿ ಬೀಪುದು ಎಂಬುದು ನಾವು ಕೃಷ್ಣರು ಅರಿದಾರೆ. ಅದನಾಲತ್ತ ಆ ಗೋಪಿಯರು ಕೂಟದೋಗೆ ಎಲ್ಲ ಕೂಡ ಒಳ್ಳಂಗಿದ್ದಾರ. ದೇವರೆಲ್ಲ ತನ್ನವ ಅವಮಾನ ಮಾಡೋದು ನೆಂಚಿದರು. ಅವಕ್ಕೆಲ್ಲಗೂ ಒಂದು ಪಹಾಡವ ಹೇಗೆ ಕೊಟ್ಟರು ಕೃಷ್ಣರು. ಅತ್ತಮಾಕಿಬ್ಬನೇ ಆ ಕೃಷ್ಣರು ಹೇಗಿರ ಈ ಒಲಗದೋಗೆ ಒಂದೊಂದು ಉಸುರು 84 ಲಕ್ಷ ಜೀವರಾಶಿಗಳೆಲ್ಲ வாழ்ந்துಂಡಾಡದೆ ಎಲ್ಲ ಉಸುರುಗ ಬಂದು ಎಲ್ಲವೂ ಸಿಕ್ಕಿರ ಅಂತ ಹೇಗೋದು ಮುಡಿಯ. ಒಂದು ಹುಟ್ಟಮ್ಮ ಉಳ್ಳಿ ಅಣಗಾರ ಕುಟುಂಬದ ಹುಟ್ಟಿನ, ಇನ್ನೊಂದು ಕೂಸು ಅಪ್ಪರ ಏಳೆಯ ಹುಟ್ಟಿನ, ಇನ್ನೊಂದು ಕಾಸು ಅದ ಬಂದು ಆಗ ನುಂಡಿಯ ಹುಟ್ಟಿನ, ಇನ್ನೊಂದು ಕುನವು ಬಂದು ಹುಟ್ಟವನಿಯೇ ಕಣ್ಣು ಇಲ್ಲದೆ ಕಣ್ಣು ತೋರಾದ ಇತ್ತಮ್ಮ ಹುಟ್ಟಿರ. ಇತ್ತಮ್ಮಕ್ಕೆಲ್ಲ ಬಪ್ಪನೆ ನಂಗೆ ಈ ಪಿರವಿದೋಗಿ ಎತ್ತ ಬಂದದ ಅದು ಮುನ್ವಿನ ಒಂದ ಆ ಮುನ್ವಿನ ಪೈಯನಿಂದ ಹೇಗಿರ ಆ ಮುನ್ವಿನ ಪೈನ ನೋಡೋನೆ ಏನೋ ಒಂದು ಅವ್ವಯ್ಯಾರದು ಹೇಗಿರ ಕೂನ್ ಕುರುಡು ಪೇಡು ಸೇವುಡು ಇಲ್ಲಾಮಲ್ ಪಿರತ್ತಲ್ಲ ಅರಿದೊಂದು ಹೇಗಿರ. ಆಗ ನಂಗೆ ಮನಸ್ಸಜ್ಜಾದಿಯ ಹುಟ್ಟಾದೆ ಅಪ್ಪರ ಸಿರಪ್ಪು ಅದುದೋಗೆ ಇತ್ತಮಾಕೆ ನಂಗೆ ಉಡಿಯ ಒಡಂಬದೋಗ ಏನು ಊನ ಇಲ್ಲದೆ ಬಪ್ಪದು ಅದು ಅದಿಬಿಡ ಸಿರಪ್ಪು ಒಂದು ಹೇಗಿರ. ஆக எல்லா பிறப்பும் பிறந்திருந்தேன் எம்பெருமான் மெய்யே உன் பொன்னடிகள் கண்டிண்டு வீடுற்றேன் செய்கிறா. ஆக தார்வ நம்பவனே நாங்கள் நமச்சிவாய மந்திர வேகவனே நமச்சிவாய வாழ்க நதந்தாள் வாழ்க இமைப்பொழுதில் என்னெஞ்சல் நீங்காதான் தாழ்வாழ்க கோகொழியாண்டா குருமணி தந்தாள் வாழ்க ஆகமம் ஆகி நின்ற அன்னிப்பந்தாள் வாழ்க ஏகன் அநேகன் இறைவனடி வாழ்க வேகம் கெடுத்தாண்ட வேந்தனடி வாழ்க பிறப்பருக்கும் பிஞ்சகந்தன் பெய்கழல்க புறத்தார்க்கும் சேயோந்தன் பூங்கழ்க ஈசனடி போற்றி எந்த அடி போற்றி தேசனடி போற்றி சிவன் சேவடி போற்றி போற்றி செய்ದರು. ಏಕಾಂದಲೆ ಎಲ್ಲವೇ ಶಿವತ ಆ ಅಕ್ಕಲ್ ಅಳಿತಲ್ ಎಲ್ಲ ಶಿವಪೆರುಮಂಚಾರ ನಡೆದು ನಡೆದೆ ಈಗ ಈಸಗ ಹುಟ್ಟಿದ ಜೀವರಾಶಿಯೂ ಅವಕ್ಕೆ ಕಾತುಕೊಂಡಿದ್ದಾರೆ ನೋಡಿಕೊಂಡಿದ್ದಾರೆ ಎಲ್ಲಾಗ ಏನ ಬೇಕು ಎಂಬುದನ್ನು ಅರಿದುಕೊಂಡಿದ್ದಾರೆ. ಆಗ ಅಣಗಾರ ಮಾತಿ ಒಳ್ಳಂಗೆ வாழ்க்கை வாழ்ந்துಕೊಂಡಿದ್ದೇನೆ 7 ಕೂಸು ಅಪ್ಪರ ಕಷ್ಟಪಟ್ಟು ಉಂಡಿದ್ದೇನೆ ಆ ಒಂದು ಒಡಲ್ಲೊಂದು ಊನ ಅಟ್ಟವಕಲ್ಲವೂ வாழ்ந்துಕೊಂಡಿದ್ದಾರೆ ಅವಕ್ಕೆ ಎಲ್ಲಾಗೂ ಸ್ವಾಮಿ ಒಂದೊಂದು ಜನವೂ ಇಟ್ಟುಕೊಟ್ಟು ಉಂಡಿದ್ದೇನೆ ಸರಿಯಾ.
ಅಣಗಾರ ಮಾತೆಯು ತಿನ್ನ, ಏಡೆಯು ತಿನ್ನ, ನಡುತ್ತರ ವಿಭವಕ್ಕೆ ತಿಂದಾರ, ಎಲ್ಲವೇ ತಿಂದುಕೊಂಡಿದ್ದಾರೆ. ಅಲ್ಲಿಗೆ ಸಂಭಾರಿಸಿ ಅಪ್ಪ ಸಂಭಾರಿಸಿದನ್ನು ಕೂಸ ತಿಂದುಕೊಂಡು ಬನ್ನ, ಅಪ್ಪನ ಸೊತ್ತ ಬಂದು ಕೂಸು ಅಳಿ ತಿಂದು ಬನ್ನ. ಆಲೆ ಇಲ್ಲಿದಾಗ ಒಂದು ಕೂಸು ಕಷ್ಟಪಟ್ಟು ಗೆಲ್ಚಿಗಿದ್ದು ತಾನೇ ತಿಂದುಕೊಂಡು ಬಂದಾರ. ಆಲೆ ಆ ನಡುತ್ತರದಿದ್ದಾರೆ, ಒಂದೂ ಮಾಡಾದ ಮುಡಿಯ ಕೈಕಾಲು ಊನದೋಗಿಯೋ ಕಣ್ಣು ತೋರಾದವಕ್ಕೂ ಅವಕ್ಕೂ ಒಳಚಿ ಸಂಭಾರಿಸಿ ಆ ತನ್ನಂಬಿಕೆದಾಗ வாழ்ந்துಕೊಂಡಿದ್ದಾರೆ. முடியாதவக்க ಕಾಲು ಮುಡಪಟ್ಟೋರ್, ವಾಯ್ ಪೇಸಾದೋರ್, ಉಡಲ್ ಊನಮೊಚ್ಚೋರ್, ಇವಕ್ಕೆಲ್ಲ ಇಬ್ಬನೇ ಇವಕ್ಕಾಗಿ ಒಂದು ಅಮೈಪು ಬಂದು ಒಂದು ಆಧಾರವಚ್ಚೋರೆಂದಾಗಿ ನಂಗುದ್ದೋಗೆ ಒಂದು ತುಂಡು ನೀರುವನ್ನೆಲ್ಲ ಬಿತ್ತುಕೊಂಡಿದ್ದಾರೆ. ಅದುದೋಗೆ ಆ ತುಂಡು ನೀರುವುದೋಗೆ ಮುಡಿಯಾದ ಕುನವಗ, ಸಂಗಟಾದ ಕುನವಗ, ಅವ್ವಪ್ಪ ಸತ್ತ ಕುನವಗ, ಒಂದು ತಬ್ಬರಿಯಾದ ಕುನವಗ ಅವಕ್ಕ ಉದಯ ಮಾಡೋದಗೋ ಒಂದು ದೇವರು ಬಂದು ಒಂದು ಆವಕೆ ಇದ್ದಾರೆ. ಅವ್ವಪ್ಪ ಮಾಕೆ ಆವಕೆ ಇದ್ದಾರೆ. ಅವಕ್ಕ ಮನಸ್ಸುಗ ಉಗ್ಗಿ ನಿಂಗೆ ಇತ್ತ ಮಾಕೆ ದಾರು ಇಲ್ಲದವಕ್ಕ ನಿಂಗೆ ಒಂದು ಅನ್ನವ ಕೊಡವಿ, ಒಂದು ಬಟ್ಟೆ ಕೊಡವಿ, ಒಂದು ಕಲ್ವಿ ಕೊಡಿ ಒಂದು ಹೇಗಿದ್ದಾರೆ ಅತ್ತ ಮಾಕ ಹಿಂದು ನಂಗೆ ಅರದಂಗೆ ಎಲ್ಲ ಒಲಗದೋಗಿಯೋ ಎಲ್ಲ ದೇಶದೋಗಿಯೋ ನನಗೆ ಒಂದು ಅನಾಥಾಶ್ರಮ ಮಾಡದೆ, ಒಂದು ಮುದಿಯೋರಿಲ್ಲ ಆಡದೆ ಅತ್ತಂದಲೇ ಆಗ ದಿಕ್ಕು ಅಟ್ರವಾಗ ದೇವರ ತುಣೆಯಿಂದ ಇದ್ದಾರೆ. ಆ ದಿಕ್ಕಿಲ್ಲದವಗೂ ಸೇತಿ ಆ ಸ್ವಾಮಿ ತಿಂಬುದುಗ ಇಟ್ಟ ಕೊಟ್ಟಿದ್ದಾರೆ, ಅವಕ್ಕೂ ಬಟ್ಟೆ ಕೊಟ್ಟಿದ್ದಾರೆ ಎಂಬುದೇ ನನಗೆ ಉಣರ್ಮನೆ. ಇದು ದಾರಗಾಯಿ ಮಾಡಿದರು ಸ್ವಾಮಿಯ. ಇದೆಲ್ಲ ಕೃಷ್ಣರು ಅರ್ದುಕೊಂಡಿದ್ದಾರೆ, ಇದೆಲ್ಲ ಕೃಷ್ಣನುடைய ಲೀಲತಾ ಸರಿಯಾ. ಆಗ ಒಂದು ಇಲ್ಲದಮ್ಮ ಕಷ್ಟಪಟ್ಟು ಮೇಲೆ ಬೇರೆ ಎತ್ತೆ ಬನ್ನ ಅಂಬುದುಗ ತನ್ನುடைய ತನ್ನಂಬಿಕೆ ಕೊಟ್ಟಿದ್ದಾರೆ. ಅಡಾಕೂಸು ಎಲ್ಲ ಸೊತ್ತು ಅಳಿಸಿಟ್ಟು ಕಡೇಸಿ ಕೀಯೆ ಬಂದುಟ್ಟು ಒಂದು ಇಲ್ಲದ ಉಣರ್ದು ಅದರ ಮೇಲೆ ನಾ ಮಾಡಿ ತಪ್ಪು ತವಾ ಅಂದೇಗೆ ತಪ್ಪ ಉಣರ್ದು ಮೇಲೆ ಬಪ್ಪ ನನಗೂ ಆಡದೆ. ಇಲ್ಲೇ ತನ್ನುடைய பாதி வாழ்க்கைதோಗಿ ಆಡಂಬರವ வாழ்ದು ಸೊತ್ತೆಲ್ಲವ ಅಳಿಚಿಟ್ಟು ಕಡೇಸಿದಾಗ ಅಪ್ಪ ಕೂಡ ಸಂಡಾಕಿ ಸೊತ್ತೆಲ್ಲ ಮಾರಿಟ್ಟು ಒಂದು ತನ್ನೆತಾ ಬಂದು ಅಳಿಚಿಂಡೋಪ ಕುನವಿಯೂ ಇದ್ದಾರೆ. ಆಗ ಇದೆಲ್ಲ ದೇವರುடைய செயல்ತಾ ಇದಾರದಾರೆ. ಆಗ ನಂಗೆ ಎತ್ತೆ ಇಬ್ಬುದು ನಂಗೆ ವಾಣ್ಬ ಕಾಲದೋಗೆ ಈ ಸ್ವಾಮಿ ನಂಗೆ ಈ ಒಡಂಬ ತಂದಾನೆ, ನಂಗೆ ಅರಿವ ತಂದುದಾನೆ, ನಂಗೆ ನೋಯಿ ನುಡಿ ಇಲ್ಲ ಅದು ಬಿತ್ತದಲ್ಲೇ. ಆಗ ಮೊದಲು ಆ ದೇವರುಗ ನಂಡ್ರಿಯಾಗೋದು. ದಾರ ಹಣಗಾರ ಅಂತ ಕೇಪನೆ ಅಪ್ಪರ ಉಳ್ಳಂಗೆ ವಸನ ಮಾಡಿ ಇಂದು ಲಚ್ಚ ಲಚ್ಚ ಕೋಡಿ ಬಿತ್ತಿಟ್ಟು ತಾ ಬಂದು ನೋಯ್ವಾಯಿ ಪಟ್ಟು ನಂಗೆ ಅವಕ್ಕೆ ಆಸ್ಪತ್ರೆದಾಗ ಅಡುದುಂಡು ತಿಂಬುದು ಮುಡಿಯಾದೆ, ಕುಡುಪುದು ಮುಡಿಯಾದೆ, ಏವುದೊಂದು ಫಲನವು ಅನುಭವಿಸ ಮುಡಿಯಾದೆ ಕೋಡಿ ಕಣಕದ ಬಿತ್ತ ಆ ಸೊತ್ತು ಬೆರುಸ ಸರಿಯಾ. ಇಂದು ಅಂಡ್ರಾಡ ಕೂಲಿಗಿದು ತನ್ನ ಎನ್ನೆಂಡ್ರು ಎನ್ನ ಕುನವೆಂದಾಗಿ ಉಳ್ಳಂಗೆ ಗೆಲ್ಚಿಗಿದು ಸಂತೋಷ ವಹಿಸಿ ಬಂದು ಅಡೋದನ್ನು ಬಿತ್ತು ತಿಂದು ಅವಕ್ಕ ಕುನವ ಮಕ್ಕ ಅಂದಾಗಿ ಒಂದು ಕುನ್ನ ಕುಡಿಸಿದೋಗಿ வாழ்ந்துಲಿಯೋ ಅವಕ್ಕೆ ಒಳ್ಳೆ ಸೊಗವ வாழ்ந்துಕೊಂಡಿದ್ದಾರೆ, ಅನ್ಬೋಡು வாழ்ந்துಕೊಂಡಿದ್ದಾರೆ. ಅದು ಪೆರಸ ಅಂಬುದು ನೋಡೋದು. ಆ ಕೋಡಿಯಟ್ಟು ಒರುಕು ಬರಾದಿ ಬುದನ ಇಲ್ಲಿಗ ಒಳಚೆ ಸಂಭಾಚಿ ಆಗ ಒಂದು ಕುಡಿಸಿದಾಗ ಹೊರಗವನೆ ಅದು ಮೇವುದಲಿಯೇ ಜೋರ, ಬಿಸಿಲುವುದಲಿಯೋ ಆ ಒಳಿ ಹೋಗಿಸಿ ಬಂದಲ್ಲಿಯೋ ಸೇತಿ ಅದರೆಲ್ಲವೂ ತಾಂಗ ಶಕ್ತಿ ಕೊಟ್ಟು ಅವಕ್ಕೂ வாழ்ந்துಕೊಂಡಿದ್ದಾರೆ. ಒಂದು ಹೊರಾಸದಿಬ್ಬ ಪಿಚ್ಚಕ್ಕಾರು ಸೇತಿ ಆ ನೆಲದೋಗ ಹೊರಗಿ ಹನಿದೋಗಿಯೋ ಗಾಯದೋಗಿಯೋ ಮೇಯ್ದೋಗಿಯೋ ಅವಕ್ಕೂ வாழ்ಕೆ ನಡ್ತಿದ್ದಾರೆ. ಆಗ ಎಲ್ಲವೇ ವಸಿದೋಗಿಬ್ಬ ಅವಕ್ಕ ಎ ಸಿ ರೂಮದಾಗ ಹೊರಗಿಟ್ಟು ಉರುಕು ಬೆಪ್ಪಲೆ ಬಿದ್ದಾರೆ, ನೆಲದೋಗೆ ತರೆದೋಗೆ ಹೊರಗಿಟ್ಟು ಒಳ್ಳಂಗೆ ಹೊರವಾಕಿದ್ದಾರೆ. ದಾರ ಮನನಿಲೆ ಅಮೇದಿಯೋ ಅಡದಿಯೋ ದಾರ ಮನನಿಲೆ ಬಂದು ಎಲ್ಲ ಒಳ್ಳಂಗಿಬ್ಬುದು ಒಂದು ನೆನಚಿರುವೋ ದಾರ ಒಂದು ಮನನಿಲೆ ಬಂದು ಈ ಊರು ಒಳಗೆಲ್ಲ ಒಳ್ಳಂಗಿದ್ದು ಸುಭಿಕ್ಷವ ಆಡಲಿ ದೇವರೇ ಎಲ್ಲವ ಕಾಪಾತಿ ಬಂದಾಗೆ ಒಂದು ಪರಂದ ಮನಪಾಮಿದಾರೋ ಆ ಕುಟುಂಬത്തെ ಸಿರಂದ ಕುಟುಂಬ, ಆ ಮನೆಯಲ್ಲತ್ತ ಸಿರಂದ ಮನೆಯಲ್ಲಿದ್ದಾಗಿರ ಅತ್ತ ಮಾಕೆ ನಂಗಗ ಒಂದು ಮನೆಯಲ್ಲಿ ಸ್ವಾಮಿ ತಪ್ಪೋದು, ಒಂದು ಧೈರ್ಯವ ತಪ್ಪೋದು, ಒಂದು ತನ್ನಂಬಿಕೆ ತಪ್ಪೋದು, ಒಂದು ಕುರಿಕೋಳು ತಪ್ಪೋದು. ಈ ಇಲ್ಲಿ ಅಮೈಪೆಲ್ಲಗ ಬಂದು ನಂಗೆ ಉದಿವಿ ಮಾಡೋದು ತೊಂಡು ನೆರವನ್ನ ಅಟ್ಟಲೆ ಅವಾಗ ಅಮ್ಮಗ ಉದಿವಿ ಮಾಡೋದು ಬದುಗುತ್ತಾ. ನಂಗೆ ಸಚ್ಚಿದಾನಂದ ಗುರು ನವೀನ್ ಸೇವಕ ಇಂದು ನೆರೆಯ ಅನ್ನದಾನ ಸೇವೆ ಮಾಡಿದ್ದಾರೆ. ಒಂದೊಂದು ಜನವು ಒಂದು ನೆರೆಯ ಆಗ ನೆನ್ನೆ ನೇಯ್ದರು ಅಪ್ಪರ ಕುನವಾಗ ಇಟ್ಟು ಕೊಟ್ಟುಕೊಂಡಿದ್ದಾರೆ, ಸತ್ತು ಮಾವು ಕೊಟ್ಟುಕೊಂಡಿದ್ದಾರೆ, ಅವಕ್ಕೆಲ್ಲ ಕಲ್ವಿ ಕೊಟ್ಟುಕೊಂಡಿದ್ದಾರೆ. ನೋಡೋಣ ಇದೆಲ್ಲ ಬಂದು ಒಂದು ಏನೋ ಒಂದು ಬ್ರಹ್ಮಿಪ್ಪ ಅನ್ನೋ ಸೇಲ್ ಬಂದು ಈ ತೊಂಡು ನೀರೋಣ ಮಕ್ಕಳ ತೊಂಡೆ ಮಗೇಶನ್ ತೊಂಡದಿಗಿರುವ ಅತ್ತಮಾಕ ಮಾಡಿಬೇಪನೆ ದಿಕ್ಕಟ್ಟವಾಗ ದೇವರ ತುಣೆ ಎಂಬುದುಗ ನಂಗೆ ಸ್ವಾಮಿಯಕ್ಕೂ ಒಂದು ಉದಾಹರಣೆ ಇದ್ದಾರೆ ಅಂತ ಹೇಗಿಂಡು ಸಾಯಿನ ಗವದ ಮಾತು ತುಂಬ ನಂಗೆ ತಲೆಪದೋಗೆ ಆಡುತ್ತದೋ. ನಾ ಗವ ನೋಡಿ ತನ್ಮೆ ಗವ ಅಂಬುದು ಏನ ಅನ್ಬುಂಬುದು ಏನಂಬುದನ್ನ ನಂಗೆ ಇದನ್ನು ಸ್ವಾಮಿಯಕ್ಕ ವಿಡಿಯೋದಾಗ ಹೇಗೆ ಹೋದಾರ ಅದ್ರ ಮೇಲೆ ಅದು ನೋಡಿ ಬೆಳಕವು ನಂಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್. ಬಡು ಕುಲ ಎಂಬ ದೇವ್ರ ಕುಲ ಮಕ್ಕಳಾಗು ಗವತುಂಬಿದ ನಮಸ್ಕಾರ ವೇಗಿಂಡು ಇಂದನ ಜನ ನಂಗೆ ಗವಪತಿ ನೋಡುವೋ ಒಬ್ಬ ನಂಗವ ಏಸಗ ಕಷ್ಟಪಡ್ತಿಲ್ಲಿಯೋ ಅವಕ ಮೇಲೆ ವಿರುಪು ಮಾಡಾದಿ ಬುದುತ ಆ ಉண்மையான ಗವ ದಾರೊಬ್ಬನ ಮನಸ್ಸು ಗವ ತುಂಬಿ ಅಡದೆಯೋ ಅವಕ ಇಡ್ತವಕ ಇಡಿಯಾದವಕ ಎಂದು ಈ ಭೂಲೋಕನ ದಾರು ಇರೋರು ಎದಿರ್ಪಾರ್ಪು ಓಡ ಒಬ್ಬ ಗವ ಮಾಡಿಲ್ಲ ಅದು ಏಮಾಟವತ ತಂದದ ನಂಗೆ ಮನೆಯೋಗೆ ಒಬ್ಬೊಬ್ಬನವು ಆ ದೇವ್ರ ತಂದ ಅವ್ವಯಪ್ಪ ದೇವ್ರ ತಂದ ಗಂಡ ಎಂಡ್ರು ಮಕ್ಕಾಲಿ ಏಗಿ ಗವವು ಮಾಡಿ ಇದು ಎಲ್ಲ ನಿರಂತರ ಕೆಡೆಯ
ಅದನ್ನು ತಾಂಡಿ ಆ ದೇವ್ರ ಸರ ಬೀತಿವ ಗವತ ನಿರಂತರವಾದದು ಸತ್ಯವೂ ಕೂಡ. ಈ ಪ್ರಪಂಚವೇ ಆ ಗವದೋಗ ತುಂಬಿ ನಡವೆ. ನೀ ಗವ ಕೊಟ್ಲೆ ತಿರುಗಿ ಆ ಗವತ ಬಂದರ ನಂಗ ಆ ಗವನ ಅಂಗವಾತ ಇದ್ದೋ ಆ ಗವತ ಶಿವತ ಗವ ಎಂದು ಉಣಂದು ತುಂಬಿದ ಗವದೋಗಿದ್ದು ಎಲ್ಲಾಗೂ ಆ ಗವ ಕೊಡುವೋ ಒಳ್ಳೆಗೂ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಉಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿಯುಕ ಗವದನುடைய தன்மை ಏನಾಡೋದು ಅನ್ಬಂಬುದು ಏನ ಶಿವತ ಗವತ ಶಿವ ಅಂಬುದನ್ನ ಪರ ತಿಳಿವ ಇದ್ರು ಇದನ್ನು ನಂಗೆ ನಡೆಮುರೆ வாழ்க்கைದಾಗ ನೋಡೋಣ ನಂಗೆ ಎತ್ತ வாழ்ந்துಕೊಂಡಿದ್ದ ಒಂದು ಕುನ್ನ ಕೂಸುಂದ ದೊಡ್ಡವಕ್ಕೆ ಹೋಗಿಟ್ಟು ಗವ ಎತ್ತೆ ಆಡೋದು ಎಂಬುದನ್ನ ನಂಗೆ ಹೇಗೆ ಕೊಡೋದು ಒಂದು ಆಗ ಅತ್ತಮ್ಮಕ್ಕೆ ಒಂದು ಕುನ್ನ ಕೂಸು ಏನು ಮಾಡಿರ ಅಂದರೆ ಅವ್ವಪ್ಪ ಆ ಕುನ್ನದೊಂದು ಸಾಕೋಗ ಆಡದೆ ಒಂದು ಕುನ್ನ ಕೂಸು ಆ ಪಳೀಟಿಗೆ ಹೋಯ್ತು ಬಪ್ಪನೆ ತನಗೆ ಕೊಟ್ಟ ಒಂದು ಹಿಟ್ಟವ ಎತ್ತಿಂದ ಏನು ಮಾಡಿದ್ದಾರೆ ಒಪ್ಪ ದಾರಿದಾಗ ಹೋಗಿಟ್ಟಿದ್ದಾರೆ. ಆ ನೇ ಬಂದು ಅಲ್ಲಿದೋಗೆ ಒಂದು ನೇ ಮರಿಗ ಹಾಲು ಕೊಡೋದುಗ ಅಲ್ಲಿ ನಿಂದುಂಡಾಡದೆ ಅದು ಹೋಗುವಾಗ ನೇ ಮರಿ ಬಂದು ಅದು ಅಂದ ನೇ ಬಂದು ಅದೇ ಒಡಂಬೆಲ್ಲ ಒಟ್ಟಿತ್ತಡದೆ ಇಂದಾಡು ದಾರಿ ಆ ಮರಿಯೆಲ್ಲ ಹೋಗಿಂಡೆ ಆಡದೆ ಅದು ತನ್ನ ಒತ್ತು ಬಿಟ್ಬಿಟ್ಟು ಹೋಗಿಂಡೆ ಆಡದೆ ಏಕಂದರೆ ಆ ನೇಗವೇ ತಿಂಬುದು ಇಟ್ಟಿಲ್ಲದ ಅಪ್ಪನೇ ತನ್ನ ಮಡಿಗೆ ಹಾಲು ಸೋರಿವಿಲ್ಲ ಆಗ ನೇ ಮರಿಯಲ್ಲಾಗ ಹಾಲು ಕೊಡೋದು ಮುಡಿಯಾ ಸೋಲ್ಲದುಗೆ ಅದು ತನ್ನ ಬೆಲಕ್ಕಿ ಹೋಗಿಂಡಾಡೋನೆ ಇದನ್ನೊಂದು ಕುನ್ನ ಕೂಸು ನೋಡಿದೆ ಆ ತನ್ನುடைய ಕರುಣೆ ಉಳ್ಳದೋಗೆ ಏನಮ್ಮಣ್ಣ ಅಂದರೆ ಅವ್ವ ಕೊಟ್ಟ ಹಿಟ್ಟ ತಿನ್ನಾದೆ ಆ ನೇಗ ಬಂದು ಆ ಹಿಟ್ಟ ಹಾಕಿಟ್ಟು ಒಂದು ಪಟ್ಟಿನಿ ಇದ್ದಾನೆ ಕೂಸು ಪಳ್ಳೀಟಿಗೆ ಹೋಯ್ತು ಕುನವೆಲ್ಲ ಬಂದು ಏಕೆಂದು ಇಟ್ಟೈತಿ ಬಪ್ಪಲೇ ತಂದು ಕೇಪನೆ ಸರಿಯಾ ನಾ ಇಂದು ತಿಂಬೋದಿಲ್ಲ ಇಂದು ಸೋಮಿಗೆ ವಿರದಾಂದ ಇಟ್ಟು ಆ ಕೂಸೆ ಇಟ್ಟು ಬನ್ನ ಅಂಬ ಆಗ ಏಸಗ ಪಕ್ಕವು ನೋಡಿವಿ ಸಂತು ಮನೆಗೆ ಬಂದರು ಮನೆಗೆ ಬಂದದೆ ನಮಗೆ ಹೊಟ್ಟಸ್ಪು ತಾಂಗೋದು ಮುಡಿವಿಲೆ ಎಲ್ಲ ಜನವೂ ತಿನ್ನಾದ ಆ ಕೂಸು ಮನಕನ ಬಂದು ಆ ಮಡಕೆಯಿಂದ ಹಿಟ್ಟೇಕಿ ತಿಂದುಂಡಿಬನೆ ಅವ್ವ ಹೋಗಿಸಿದ್ದು ನೋಡಿದ ಅಂಬ ಏಕಪ್ಪ ಜನಾಗೂ ಬಂದಲ್ಲ ಏನೂ ಘನ ಅಂದರೆ ಇಂದು ಬಂದದೇ ತಿಂದರೆ ತಿಂದ ಆಗ ಕೂಸು ಹೇಗಿದ ಅಮ್ಮ ಇತ್ತಮ್ಮಕ್ಕೆ ಓಪ ದಾರಿದೋಗೆ ಇತ್ತಮ್ಮಕ್ಕೆ ನೋಡಿದೆ ಆ ನೇ ಬಂದು ಹಾಲು ಕೊಡೋದು ಮುಡಿಯಾದೆ ಅಲ್ಲಿವೇ ನಿದ್ದುಂಡಟ್ಟು ಆ ಮರಿಯೆಲ್ಲ ಬಂದಿತ್ತು ಆಗ ನೇ ಬಂದು ಅಪ್ಪರ ಹೊಟ್ಟಸ್ಪ ಆಡದೆ ಎಂಬುದನ್ನ ಏನಾಗ ಉಣರೋದು ಮುಡಿದಿತ್ತು ನಾ ಎತ್ತಿಂಡೋದ ಇಟ್ಟಲ್ಲವ ಆ ನೇಗೆ ಹಾಕಿಬಿಟ್ಟೆ ಅಂದ ಆ ಅವ್ವೇ ನೆನೆಚಿಟ್ಟು ಹೂವೇ ಮಾತಿ ಇತ್ತಮ್ಮಕ್ಕೆ ಒಂದು ಗವ ನಿನಗೆ ದಾರ ಏಯ್ ತಂದರು ಮನೆ ಇಲ್ಲಮ್ಮ ನಾ ಬಂದು ಒಂದೊಂದು ಜನವು ನಂಗೆ ಅಪ್ಪನವ ಕೈಯಾಗಿದ ಆ ಕರುತು ಸೇರಿ ಅಯ್ಯನವ ಕೈಯಾಗಿದ ಪಾಮಿ ಸೇರಿ ನಾವು ಕೇತೋಂಡು ಇಬ್ಬನೇ ಇತ್ತೆಯೂ ನಂಗೆ ಮಚ್ಚ ಉಯಿರಂಗಳಿಗೂ ಉದಿವಿ ಮಾಡೋದು ಎಂಬುದು ಎಣ್ಣ ಏನಾಗ ತೋರಿತು ನೀವು ಒಂದು ಕುನ್ನ ವಹಿಸಿದೋಗೆ ನೀವೊಂದು ಕಥೆಯೆಲ್ಲ ಪಾಮೇಲೆ ಹೇಗಿದತ್ತವ ಏನ ಮನಸ್ಸಿಗೋಸ ಅಡದೇ ತಂದೆ ಅವ್ವ ಬಂದು ಹಸ್ಸಗೆ ಸಂತೋಷಪಟ್ಟು ಆ ಕೂಸ ಅದೇ ತಬ್ಬಿ ಹಿಡಿತು ಒಂದು ಮುತ್ತಾಕಿದ ಅಂಬ ಆಗ ಇದು ಏನಾತಂದರೆ ಇದು ಪಿರ ಉಯಿರುಗಳಿಡತ್ತಲು ಮನ್ಬು ಕಾಟಲ್ ಇದು ಗವ ಮನುಷ್ಯ ಗವ ತೋರಿಸೋದು ಬೇರೆ ಆರರಿವು ಮನಿದನ್ ಇನ್ನೊಂದು ಆರರಿವು ಮನೆ ತಪ್ಪೋದು ಬೇರೆ ಆಲೆ ಪಿರ ಉಯಿರುಗಳು ಮಚ್ಚ ಉಯಿರುಗಳಿಡು ಆ ನೇ ಬಂದು ಇಟ್ಟು ತಾಂದು ಕೇಪುದಿಲ್ಲ ಅಲ್ಲ ಒಟ್ಟಸ್ಪ ಹೋಗಿ ದಾರಸಾರ ಹೇಗಿರ ನೇ ಹೋಗಿ ಸರಿಯಾ ಏನಾಗ ಒಟ್ಟಸ್ತುಪ್ಟ ಏನೋ ಕುನವಾಗ ಹಾಲು ಕೊಡೋದು ಅದು ಬಂದು ತಾಂದು ಕೇಪದು ಮುಡರವ ಉರಿಮೆ ಆಡದೆಯಾ ಆ ಒಟ್ಟಸ್ಪ ಉಣರಾದುತ್ತಾ ನಂಗುಡಿ ತನ್ಮೆ ತವಿರ ಆದಾಗ ಅಲ್ಲಿಯೂ ದೇವರು ಕೂಸು ಹೊಡೆಯುವುದಾಗ ಬಂದು ಅಲ್ಲಿ ಹಿಟ್ಟ ಕೊಟ್ಟತಾನೆ ಅಲ್ಲಿದ್ದ ದೇವರಿದ್ದಾನೆ ಎಂಬುದು ಆಗ ಶಿವ ಎಂಬುದು ಆ ಗವದಲ್ಲಿ ತೋರ್ಸಿರ ಆಗ ಅದೇ ಮಾಕೆ ಒಂದು ಪರವೆ ಬಂದು ಏನು ಮಾಡಿರ ಅಂದಲೇ ಅವಕ್ಕೆ ಆ ಕುನ್ನ ಪರವೆಲ್ಲ ಅದೇ ಪರಂದುಂಡೋರ ಆ ಪರಂದುಂಡೋ ಎಲ್ಲ ಎಡಗ ಆ ಎಚ್ಚವ ಹಾಕಿಂಡು ಬಂದರ ಆಲೆ ಒಂದೇ ಒಂದು ಕುರುವಿ ಮಟ್ಟು ಪರಂಬುದು ಮುಡಿಯಾದೆ ತನ್ನ ಕಾಲು ಅಡಿಪಟ್ಟು ಆ ಗೂಡುದೋಗಿ ಎದ್ದಿತ್ತು ಮತ್ತೆ ಪರವೆಲ್ಲ ಪರಂದುಂಡು ಹೋಗ್ಬಿಟ್ಟ ಇದನ್ನ ಒಂದು ಹೆಣ್ಣು ನೋಡ್ರ ಕುನ್ನ ಒಂದು ಆರಾவது ಕಪ್ಪ ಹೆಣ್ಣು ನೋಡಿಟ್ಟು ಎಲ್ಲ ಪರವೆ ಪರಂದು ಹೋಗ್ಬಿಡ್ತವ ಇದೇಕೆ ಓಪಿಲೆ ಅಂದಾಗ ಗೂಡುದೋಗ ನೋಡೋನೆ ತನ್ನ ಕಾಲುದೊಗೆ ಅದು ಅಡಿಪಟ್ಟು ರಕ್ತ ಬಂದು ನಡದೆ ಮನಕ್ಕನ ಬಂದು ಒಂದು ಪಟ್ಟೈತಿ ಬಂದು ಕಾಲು ಕಟ್ಟಿ ಮನೆಯಿಂದ ಅವಕ ಮಾಡಿದ ಇಟ್ಟೈತಿ ಬಂದು ಹಾಕಿ ಅಕ್ಕಿ ಐತಿ ಬಂದು ಹಾಕಿ ದಾನಿ ಬೆತ್ತೊಂದು ಬಾಕಿ ಅದು ಚಿಂದುಡಿ ಮನೆ ಪಕ್ಕದಾಗ ನೋಡಿಂಡೇ ಇದ್ದಾಂಬ ಇದನ್ನು ದೂರ ಇದ್ದು ಅಪ್ಪ ನೋಡಿನ ಆಹಾ ಹೆಣ್ಣುಗೆ ಏಸಗ ಗವ ನೋಡು ಸರಿಯಾ ಈಗ ಒಂದು ಕುರಿವಿಗೆ ಬಂದು ಅದನ್ನು ತಿಂಬಿಲೆ ಎಂಬುದು ಕಾಲು ಪರಂಬುದು ಮುಡಿವಿಲೆ ಎಂಬ ಎಣ್ಣವ ಹೆಣ್ಣು ಉಣರಂದು ಅಲ್ಲಿಗೆ ಒಂದು ದಾನಿ ಹಾಕಿ ತಿನ್ನಿಸೋನೆ ಇತ್ತಮಾಕ ಒಂದು ಗವವ ಒಂದು ತನ್ಮೆಯ ಕಡಬರು ಕೊಟ್ಟುದಾರಿಯೆಂದಾಗಿ ಅಪಕಾರ ಸಂತೋಷಪಟ್ಟ ಅಂಬ ಆಗ ಇದು ಏನೋ ಮಚ್ಚ ಉಯಿರು ಸಾರೆ ನಂಗೆ ಗವ ತೋರಿಸೋದು ಆಗ ಎಲ್ಲಿ ಇಲ್ಲರದೋಗ ಆಡೋದು ಗವ
அடுத்து ಎಲ್ಲಿ ಬೇಕೋ ಒಂದು ಸಮೂಹ ನಲ್ಲೆಣಕ್ಕೆ ಬಪ್ಪದು ಅಂದಲೇ ನಂಗೆ ಎಲ್ಲಾಗೂ ಎಲ್ಲ ಜಾತಿ ಮತ ಭೇದ ಎಲ್ಲ ಇಲ್ಲೇ ಅಂದಲ್ಲ ಅದು ಏನಾಗಬೇಕಲ್ಲ ಆ ಗವದೋಗತ್ತಾ ಎಲ್ಲ ಬಂದು ಒಂದು ಸೇದರ ತವಿರ ನೀ ಕೋಪದೋಗಿಯೋ ನಿನ್ನುಡಿಯ ಹಣವದೋಗಿಯೋ ಏದು ಬಂದು ಒಂದು ಸೇವುದಿಲ್ಲೇ ಆಗ ಎಲ್ಲಾದೋಗಿಯೊಪ್ಪನೆ ರಾಮ ಬಂದು ಏನು ಮಣ್ಣ ಕಾಡು ಬನಾಗ ಓಪನೆ 14 ವರ್ಷ ಕಾಡು ಓಪನೆ ನಡೆದುಕೊಂಡು ಹೋದಾರ ಅಪರದೂರ ನಡೆದುಕೊಂಡು ಹೋದಾಗಿಂದೋಡು ಅವಕ್ಕಾಗ ಅಪ್ಪರ ಒಟ್ಟಾಸಿಪ ಇಟ್ರ ಆ ಒಟ್ಟಾಸಿಪ ಒಂದು ದಾರು ಪುರುಂಜುಲೆ ಓಪ ದಾರಿದಾಗೆ ಒಂದು ಮೂದಾಟಿ ದಾರ ಸವರಿಂಬ ಒಂದು ಅಜ್ಜಿ ಏನು ಮಾಡಿ ಅಂದಲೆ ತಾ ಕುನ್ನ ಮಡಕೋದಾಗ ತನಗಾಗಿ ಬೇಸಿ ಬಿತ್ತ ಆ ಹಿಟ್ಟ ಸರಿಯ 2 ವೇಳೆಗನಗೆ ತೇವೆಂದು ಮಾಡೇ ಬೀತ ಇಟ್ಟ ಆ ರಾಮಗೋ ಲಕ್ಷ್ಮಣಗೋ ಸೀದೆ ಬಪ್ಪನೆ ನಿಮಗೆ ತಿನ್ನಿವೀಂದ ಹೇಗಿ ತನ್ನುடைய ಪಸಿ ಅರಿಂದುಂದಾರ ತಾವು ಕೂಡ ಒಟ್ಟಾಸಿಪ ಅರಿದು ಆ ಒಂದು ಅನ್ಬೋಡ ಎತ್ತಿ ಬಂದು ರಾಮ ಕೊಟ್ಟ ಅಂಬ ಆಗ ಇಲ್ಲಿ ಅಲ್ಲಿಯ ಆ ದೇವರುಗ ಅವತಾರ ಪುರುಷರಿಗ ದಾರ ಕೊಟ್ಟ ಒಂದು ಮೂದಾಟಿ ಕೊಟ್ಟಿದ್ದಾವೆ ಅದೇ ಮಕ್ಕೆ ನಿನ್ನವರುಡಿಯ ಎಲ್ಲಾವುடைய ಎಣ್ಣವು ಎಲ್ಲಾಗೂ ಇಟ್ಟಬೇಕು ಎಲ್ಲಾಗೂ ಪಸಿ ಅಡಿಕೊಂಡು ಹೋಪುದುಂಬ ಎಣ್ಣ ಬಂದುಬಿಟ್ನೆ ಅಂದರೆ ಅಲ್ಲಿ ಬಂದು ಗವ ತೋರ್ರ ಸರಿಯಾ ಆಗ ಏನು ಮಾಡಲಿಯೋ ಆ ಅನ್ಭುತ ಶಿವ ಬೇರೆ ಆ ಒಂದು ಗವ ಬೇರೆ ಎಂಬುದಿಲ್ಲ ಆದರೆ ದಾರ ಶಿವನ ಸಾರ ಅನ್ಭು ತೋರಿಸಿರು ಅಲ್ಲಿ ಗವ ಆಡದೆ ಆ ಗವವ ನೀ ಮತ್ತೆ ಉಗಿರದಾಗ ತೋರಿಸಿಬಿಡ್ಲಿ ಅಲ್ಲಿ ಶಿವ ಇದ್ದೇನೆ ಎಂಬುದಂತ ನಂಗೆ ಅರಿದು ಉಂಡು ಆಗ ಏನೇ ಬೇಕು ಆ ಅನ್ಬು ಆಗ ಅನ್ಬಿಲ್ಲಾದ வாழ்க்கை ಬಂದು ಏನಿಗೂ ಒಂದು ಪೈನಟ್ಟ வாழ்க்கை ಆಗಿರ ಅದು ಅನ್ಬಿನ್ ವழிಯದು ಉಯರ್ನಿಲೈ ಅಗ್ದಿಲಾರ್ಕು ಎನ್ಬು ತೋಲ್ ಪೋರ್ತ ಉಡಂಬುಂದು ಹೇಗಿರ ಆ ಅನ್ಬಿಲ್ಲಾದ வாழ்க்கை ಏನ ನಿನ್ನ ಮೇಲೆ ಬಂದು ಸಾಧಾರಣ ತೋಲುತ್ತಾ ಪೋರಿತಾ ಇರ್ತವಡ ಓಸ್ ಏನಿಲ್ಲ ನಿನ್ನ ಸರ್ ಅನ್ಬಿಲ್ಲ ಗವ ಇಲ್ಲ ಈಗ ಆಗ ಒಡಂಬಟ್ಟು ಪ್ರಯೋಜನ ಇಲ್ಲ ಆ ತೋಲಟ್ಟು ನಿನಗೆ ಪ್ರಯೋಜನ ಇಲ್ಲ ಎಂದ ಹೀಗಿರ ಆಗ ಅಡಕ್ಕ ಅಮರುಳು ಒಯ್ಕುಂ ಅಡಂಗಾಮೆ ಆರಿರುಳು ಒಯ್ತು ಉಡುಮಂದ ಹೀಗಿರ ನಿನ್ನ ಅಡಕ್ಕತ ನಿನ್ನ ಪಣಿವುತ ನಿನ್ನ ಪನ್ಬುತ್ತ ಅಲ್ಲಿದೋಗ ಅಡದೆ ತವರ ದಾರ ಒಬ್ಬ ಆ ಎಡದೋಗೆ ಗವದೋಗ ಹೋದಾರವು ಆಗ ಎಲ್ಲ வாழ்க்கைಯೂ ಸೇರೊಂದಾಟ್ರ ಆ ಗವ ಇಲ್ಲದ வாழ்க்கை ಎಲ್ಲ ಮಕ್ಕಳ ಸಾರಿ ಅಟ್ಲೀಸತಿ ಏನು ಹಣ ಅಟ್ಲಿಯೋ ಕಾಸು ಅಟ್ಲಿಯೋ ಏಸ ಸಂಭಾರಿಸಿ ಬೀತದಲ್ಲಿಯೋ ನೀ ಗವ ಇಲ್ಲದ வாழ்க்கைಯ ನೀ ಎತ್ತಿಂಡೋಪದು ಮುಡಿಯಾಂಬುದನ್ನ ತನ್ಮೈತ ಸೌಮಿಕ ಅಪರ ಸರಪ ಇದ್ದಾರೆ ಆಗ ಎಲ್ಲ ಎಡೆಯು ಸ್ವಾಮಿ ಗಬವ ತೋರಿಸಿ ಅನ್ಬ ತೋರಿಸಿ ಅವ್ವೆ ಅಪ್ಪ ಕೂಡ ಒಳ್ಳಂಗಿರಿವಿ ಅಣ್ಣ ತಮ್ಮರು ಕೂಡ ಒಳ್ಳಂಗಿ ಕೂಟ ಕುಟುಂಬ ಎಲ್ಲ ಕೂಡ ಒಳ್ಳಂಗಿದೆಲ್ಲತ್ತ வாழ்க்கை ಸಿರಪ ತವಿರ ನಂಗೆ ಏದಿಲ್ಲ ಹಣವೈತಿಂಡು ಒಪ್ಪುದಿಲ್ಲ ಎಂಬುದನ್ನ ಆಸಗ ಸಿರಪ ಇದ್ದಾರೆ ಸರಿಯಾ ಅಡುತ್ತದು ನಂಗೆ ಸ್ವಾಮಿಕ ಸಾಯಿನ ಗವದಮ್ಮ ತುಂಬ ಅಡುತ್ತ ತಲೆಪದೋಗೆ ಆ ಧರ್ಮತಿನುಡಿಯ ತೂಣ್ಗಳೆಂಬುದನ್ನ ಪತ್ತಿ ನಂಗೆ ಸ್ವಾಮಿಯಕ್ಕೆ ಹೇಗಿರ ಅದಕ್ಕೆ ಮೇಲೆ ವಿಡಿಯೋ ನೋಡಿಟ್ಟು ಅದಕ್ಕೆ ಮೇಲೆ ನಂಗೆ ಬೆಳಕು ನೋಡೋಣ. ಓಂ ಶ್ರೀ ಸಾಯಿರಾಮ್ ಬಡುಕುಲ ಎಂಬ ಈ ದೇವರ್ಕುಲ ಮಕ್ಕೆಲ್ಲಾಗೂ ಈಗ ಗವತುಂಬಿದ ನಮಸ್ಕಾರವೇಗಿಂಡು ಇಂದಿನ ಜನ ಅನಂಗ ಧರ್ಮೋಪತಿ ನೋಡುವೋ ಒಬ್ಬ ಧರ್ಮದ ದಾರಿಯಾಗ ನಡಬನೆ ಆ ಧರ್ಮವೇ ಅವಕರ ಎದುರುಗಾಲ ನೋಡಿಟ್ರ பொறுமை மன்னிச்சுவ குண சுய கட்டுப்பாடு அடுத்தவக்கர பொருள் மேல ஆசைப்படாதிப்பது உடம்பு மனசு சுத்தவாடுದು ಐಂಬುಲನವು ಕಟ್ಟುಪಾಡೋಡು ಬೀಪದು ಒಳ್ಳಿ ಬುದ್ಧಿ ಒಳ್ಳೆಯ ಅರಿವು ಉನ್ಮೆಯ ಇಬ್ಬದು ಕೋಪಪಡಾದ ಇಬ್ಬದು ಈ ಗುಣ ಎಲ್ಲವ ಕಡಪಿಡಿಸಿದವಕತ ಆ ಧರ್ಮವಾನ ಇದ್ದಾರ ಈ ಸತ್ಯಪಡಿ நடದಲೆ ನಂಗ வாழ்க்கையோக ಒಂದು ಅಂಚಿಕೆಯೋಡ ಈ 10 ಗುಣವ ನಂಗ ಅಂತ ಕಡಪಿಡಿಸಿದಾಗ ಅಪ್ಪರ ಕಷ್ಟವಾಟ್ರ ನಂಗ ಆ ಬುದ್ಧಿಯ ಆ ದೇವ್ರ ಸಾರ ಸಮರ್ಪಣ ಮಾಡಿ ಒಂದೊಂದು ಜನವು ಮುಯರ್ಚಿ ಮಾಡೋನೆ ನಂಗ ಧರ್ಮವಾನ ಆಯಿ ಬಿಡಾಕು ಆ ಧರ್ಮವ ಕಾಪಾತಿಲೆ ಆ ಧರ್ಮವೇ ನಂಗವ ಕಾಪಾತಿರ ಒಳ್ಳೆಗೆ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಉಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿಕ ಹೇಗಿದ ಆ ಧರ್ಮತಿನುಡಿಯ ತೂಣ್ಗಳ ಪತ್ತಿನ ಕೇತುದ ನಂಗುಡಿಯ ಗುಣವ ಮಾತೋದು ಆ ಕೊಡಿಯ ಗುಣ ಇಲ್ಲದೆ ಆ ಧರ್ಮ ಗುಣ ಬಂದು ಬಪ್ಪನತ್ತ ಅದು ಈ ಉಲಗದಾಗ ನೆಲಚರ ತವಿರ ನಂಗೆ ಸಾಧಾರಣ ನಾ ಮಟ್ಟು வாழ்ந்துಪ್ನೆ ಎನ್ನುಡಿ ಕುಟುಂಬ ನಾ ಮಟ್ಟು ಇದ್ದೇನೆ ಅತ್ತಂದಲೇ ಏನ ಪೈನು ಕೆಡೆಯ ಆಗ ಇತ್ತಮ್ಮ ಕಡೋನೆ ಒಂದು ನಾಡುದೋಗೆ ಒಂದು ಬಿಂಬಸಾರನಿಗೆ ಒಂದು ಅರಸರಿದ್ದರು ಅವಾಗ ಎತ್ತೆಂದಲೇ ಸಮಣರ ಕುಲಂದಗೀರ ಆ ಸಮಣರ ಕುಲದ ಬಂದು ಅದು ಎಲ್ಲೇ ನೋಡೋದು ಒಂದು ವಡ ನೋಡೋದಾಗ ಆಗ ಆ ಬಿಂಬಸಾರನಿಂದ ಇದ್ದ ತನ್ನುடைய ಎಂಡ್ರು ಬಂದು ಆ ಒಂದೊಂದು ಜನವು ಗುಡಿಗೋಯ್ಟು ಬಂದಿಯ ಓಪನೆ ದರಾಲಿಗೆ ಒಬ್ಬಗೆ ಧರ್ಮ ಮಾಡಿಟ್ಟು ಬಂದಿಯ ಇಂದು ಓಪನೆ ಒಂದು ವಯಸ್ಸಾದ ಒಂದು ಕೆಳವಲ್ಲಿ ಕುಳಿದುಂದ ಒಂದು ತುರವಿ ಆಗ ತನ್ನ ಬಿಂಬಸಾರನ ಎಂಡ್ರು ಅಲ್ಲಿಗೆ ಓಪನೆ ಸ್ವಾಮಿಯಿಂದ ಒಣಗಿಟ್ಟು ಹೊರಾಸಿ ಬಪ್ಪನ ಏನು ಮಾಡಿರ ಅಂದರೆ ಆ ಕೆಳವು ಬಂದು ತನ್ನ ಪಕ್ಕದ ಒಂದು ಕೂಸು ಕುಳಿಸಿ ಬಿತ್ತುಕೊಂಡಿದ್ದಾರೆ. ಆ ಕೂಸನ್ನು ಸಾರಿ ಎಲ್ಲವೂ ಕೇಳ್ತಿಬಿಟ್ರು, ನೀ ಎಲ್ಲಿದ್ದು ಬಂದೆ, ಏನೋ ಮಾಡ್ರೆ, ನೀ ದಾರಿದ್ದಾರೆ ಅಮ್ಮನೆ, ಇನ್ನು ಅವ್ವ ಪೇಡ ಸತ್ತುಬಿಟ್ರು, ನಾ ಬಂದು ತಿಂಬುದು ಇಟ್ಟಿಲ್ಲದೆ ನಾ ಅಲ್ಲಿ ಗೆಲ್ಚಿಗಿದು ಉಂಡಿದ್ದೆ, ಇಂದು ಅದೇ ಗುಡಿಗೆ ಬಪ್ಪ ಅಂಬುದನ್ನು ಬಂದೆ, ಆಲೆ ಇಂದು ಏನೋ ಮಾಡೋದು ಒಂದು ಅರಿವಿಲ್ಲ ಸ್ವಾಮಿಯಿಂದ ಇಲ್ಲಿಗೆ ಬಂದುಬಿಟ್ಟೆ ಅಂದೆ ಇದಾಂಬ. ಅದನ್ನತ್ತ ಆ ತುರವಿ ಬಂದು ಆ ಕೂಸನ್ನು ಕುಳಿಸಿ ಬಿತ್ತಾರೆ. ಈಗ ಬಿಂಬಸಾರನ ಎಂಡ್ರ ಸಾರಿ ಹೇಗೀರ
ನಿಂಗೆ ಈಸಗ ರಾಜ್ಯ ಅರಸ ಕುಲದಾಗ ಇದ್ದದಾಗ ಈ ಕೂಸಿನ ಕೊಟ್ಟಿಂಡೋಗಿ ಒಂದು ಕುನ್ನ ಗೆಲ್ಚ ಕೊಟ್ಟುಪ್ಲೆ ಅಮ್ಮಗ ಬಂದು ಒಂದು ಆಧಾರ ಅಟ್ರ ತಾನೆ ಅಂತಂದು ಹೇಗಿದ್ರು. ತಾನು ಎಳಗಿ ಮನಸ್ಸಾಪನೆ ತನ್ನ ಹೆಂಡ್ರು ಏನು ಮಾಡಿಯ ಆ ಕೂಸಿನ ಬಂದು ಅರಣ್ಮನೆ ಕೊಟ್ಟಿನ ಮಂದಿಯ ಬಾಪನೆ ಆ ಅರಸ ಬದೋಗೆ ಅಮಿಕ್ಷರಲ್ಲಿದ್ದಾರ ಇಲ್ಲಿ ಬಿಂಬಸಾರ ಅರಸನ ಒಂದು ಅರಸನು ಇದ್ದಾನ. ಆಗ ಇಮ್ಮ ದಾರ ಇಮ್ಮನ ಕೂಟಿನ ಬಂದುದೇ ಅಮ್ಮನೆ ಇತ್ತಮಾಕೆ ಸ್ವಾಮಿಯಕ್ಕೆ ಅಲ್ಲಿಗೆ ಓಪನ ಒಂದು ತೊರವಿ ಕೇಳಿದರು. ತಾ ಒಂದು ದಾರಿಲ್ಲ ಅಂದ ಅನಾದ ಎಂಬ ತನಗೆ ಬಂದು ಒಂದು ಗೆಲ್ಚ ಕೊಟ್ಟು ಬಿಡ್ಲೆ ಸರಿಯಾ ನಂಗೆ ಏನಾಲೆ ಅವಕಾಗ ಒಂದು ಇಟ್ಟು ಕೊಟ್ಟು ಮಾಡೋ ಎಂಬ ಅಮ್ಮನ ತನ್ನ ಗಂಡ ಅದಮ್ಮ ಸ್ವಲ್ಪ ಒಂದು ಆಣವಕಾರ ಸರಿಯಾ ತಾ ಹೇಗಿದಂಗತ್ತ ಕೇಪದು ನಾ ಒಂದು ಏನು ಕೇತು ನೋಡೋದ ಕೂಸನ ಏನೋ ಕೂಟಿನ ಬಂದೆ ಆಮೇಲೆ ಬಂದು ಏನೇ ಗೆಲ್ಸಗಿದನ ಅಮ್ಮ ಏನೋ ಅರುದ್ದಾನೆ ಏನೋ ಕತ್ತುದಾನೆ ಏನೋ ಅನುಭವ ಹೊಡದೆ ಇವಕ್ಕೆಲ್ಲ ಇಟ್ಟಿಕ್ಕಾದು ಅತ್ಯಂದಾಗ ಮಾಕೆ ಒಂದು ಆಣವ ಮಾತಾಡಿದ ತನ್ನ ಹೆಂಡ್ರೆ ಇದ ಏಸಗವನು ಕೊಟ್ಟನ ಒಂದು ಕೂಸುಗೆ ಇಲ್ಲಾದ ಎಡದಾಗ ಒಂದು ಇಟ್ಟ ಕೊಟ್ಲೆ ಏನಾರ ಸ್ವಾಮಿ ಐತೆ ಅಮ್ಮನ ಸರಿ ಅಮ್ಮ ಇದ್ದಲ್ಲ ಬರು ಪಡಲಿಂದಾಗಿ ಅದನ್ನು ಕೂಸ ಅಲ್ಲಿಗೆ ಒಂದು ಗೆಲ್ಚಗೆ ಇಂದುಬಿಟ್ರು. ಆಗ ಏನೇ ಗೆಲ್ಚ ಅಂತ ಹೇಗುಲ್ಲ ಮಗ ತಿಂದು ಬಂದಾಗಿಂದೋಡು ಆ ಬಿಂಬಸಾರ ಕೇತನ ಆ ಕೂಸನ್ ಸಾರೆ ಏನೇ ಗೆಲ್ಚಾಗಿದ್ದಾರೆ ನೀ ಏನೇ ಬಾರದೆ ಅಂತ ಕೇತನ ನಿಂಗೆ ಏನೇ ನೋಡಿ ತಾರಿ ಸ್ವಾಮಿ ಅದು ತಂದಂಗ ನಾ ಮಾಡನೆ ಎಂಬುದ ನೀ ಹೊಸ್ತಾ ಬಂದ ಮಗ ಈ ಅರಣ್ಮನೆಗೆ ಏನು ಗೆಲ್ಚಿ ತಪ್ಪದು ಮುಡಿದ್ರ ನಾ ಗೆಲ್ಚವ್ ತಂದು ನೀ ಬೇರೆನಲ್ಲಿ ಮಾಡಿಬಿಟ್ಟುಬಿಟ್ರೆ ನಿನಗೆ ಒಂದು ಗೆಲ್ಚೋ ಮಾಡಿ ಯಾರ್ಯಾರೇ ನೀವು ಓರದ ಕುಳಿಯಿಂದೋಗಿ ತನ ಕುಳಿಸಿ ಬಿದ್ದುಬಿಟ್ರು. ತಾ 3 ವೇಳೆ ಇಟ್ಟು ಮೊಟ್ಟು ಕೊಟ್ಟಾರ್ತವಿರ ತಾ ಏನು ಗೆಲ್ಚೋ ಕೊಡಲ್ಲ. ಆಗ ಕೂಸು ನೆನೆಸಿದ ನಂಗೆ ಗೆಲ್ಚ ತಂದು ನಂಗೆ ತಿಂದು ನಂಗೆ ಗೆಲ್ಚಗಿದ್ದು ಇಟ್ಟು ತಿಂದ್ರೆ ಬರೋಲೆ ಬುರದ ಇಟ್ಟು ತಿಂದು ನೋಡಿರ್ತವೆ ಇಲ್ಲಿ ಬಿಟ್ಟು ಒಯ್ಬಿಡವ ನೆನೆಸಿದ. ಆಗ ತನಗೋಸೊಂದು ಮನನೆಲ್ಲ ಸರಿ ರಾಣಿ ಕೂಟಿನ ಬಂದಿದ್ದಾವೆ ತನಗೆ ಅರಿಯಾದ ಹೋಯ್ಬಿಟ್ಟೆ ಅಂದಲೇ ತನ್ನ ಮೇಲೆ ತಪ್ಪು ಬಂದುಬಿಡ್ತಾನೆ ಕಳ್ಳಗೆ ಸಿಕ್ಕಿದಂಗೆ ಆಪ್ರಂದಾಗಿ ಅಲ್ಲಿ 1 ವಾರ ಇದ್ದಾರೆ ನೋಡಿರ. ಈಗ ಆ ರಾಜ ಏನ ಮಣ್ಣ ಅಂದಲೇ ತಾ ಬಂದು ಅವಕ ಆ ನಾಡುದೋಗೆ ಆ ಮಗ ರಾಜ್ಯ ಎಂಬುದೋಗೆ ಎಲ್ಲಗ ಈ ಗ್ರಾಮ ಎಲ್ಲಗ ಬಡ್ಡಿಗೆ ಹಣವು ಕೊಟ್ಟನ ಜಾಸ್ತಿ ಬಡ್ಡಿಗೆ ಹಣವು ಕೊಟ್ಬಿಟ್ಟು ಅಮೆಚ್ಚರೆಲ್ಲ ಕೇಗಿ ಆ ಹಣ ವಯಸ್ಸಿನ ಬಂದು ಕೇಗಿನ ಬಡ್ಡಿ ಹಣ ವಯಸ್ಸಿನ ಬಂದು ಕೇಗಿನ ಈ ಅಮೆಚ್ಚರ ಒಂದೊಂದು ಗ್ರಾಮಕ್ಕೆ ಹೋಗಿ ಎಲ್ಲ ಕೂಡ ಬಡ್ಡಿ ವಯಸ್ಸಿನ ಬಂದಾರ. ಆಗ ತಪ್ಪಮ್ಮ ತನ್ನ ಇಲ್ಲದ ಮಾಡಿಡೋಣ ಒಂದು ಗ್ರಾಮದೋಗೆ ಅವಕಾಗ ಬಂದು ಆ ಪಂಚ ವ್ಯವಸಾಯದೋಗೆ ಬಂದು ನಂಗೆ ಮೇ ಇಲ್ಲದೆ ಅವಕ ವ್ಯವಸಾಯ ಒಳ್ಳಂಗೆ ಮಾಡೋದು ಮುಡಿಯೋದಪ್ಪನೇ ಅವಕಾಗ ತಿಂಬುದು ಇಟ್ಟಿಲ್ಲದಪ್ಪನೇ ಅವಕ್ಕೆ ಈಸ ಕಡನೆ ಕಟ್ಟೋದು ಮುಡಿಯೋದ ಬಿಟ್ರ ಅವಕ್ಕೊಂದೊಂದು ಪ್ರಯೋಜನ ಇಲ್ಲ ಅವಕಾಗ ಬಂದು ಮೇ ಇಲ್ಲದಪ್ಪನೇ ಅವಕಾಗ ಬೆಳೆಚಲಿಲ್ಲ ಅದು ಒಂದು ಇಟ್ಟಿಲ್ಲದಪ್ಪನೇ ಪಂಚೋದೋಗಿಬ್ಬನೇ ಆ ಗ್ರಾಮದೋಗೆ ದಾರು ಆ ಕಡನ ತಿರುಪಿ ಕೊಡೋದು ಮುಡಿಯೋದ ಬಿಟ್ರ. ಈಗ ಅಮೆಚರೆಲ್ಲ ಅವಕ್ಕೆ ಹೇಗೆ ಒಂದೊಂದು ಟೈಮ್ ಈಸಿ ಬಂದು ಕೇಗಿರ ಅವಕ್ಕೆ ಹೋಗಿ ತಿರುಗಿ ಬಂದುಬಿಟ್ಟಾರ. ಆಗ ನುಡ್ದಾರ ಅವಕ ಅರಸರವಕ ನಿಂಗೆಲ್ಲ ಏನಾಗ ಅಮೆಚ್ಚೂರಿಂದಿದ್ದಿ ಆ ಬಡ್ಡಿ ಹಣ ವಯಸ್ಸಿನ ಬಪ್ಪದಲ್ಲಿಂದು ಸಂಡಾಕೋನ ಅಮೆಚ್ಚರ ಹೋದೋಗೆ ಇದೆಲ್ಲ ಕೂಸು ಕೇತುಂಡಿದಿನ ಹೋಗಿ ಏನು ಮಾಡಿರ ಅಂದರೆ ಸ್ವಾಮಿ ದಾರ ಹಣ ತಪ್ಪೋದು ನೋಡಿ ನಾ ಇಸಿನ ಬನ್ನೆ ಆತಂದೇಗಿರ ನೀ ಬಂದು ಇಟ್ಟು ಮಾಕಿರಿ ಒಂದು ಇಲ್ಲ ತಿಂದುಂಡು ಕುಳಿದುಡ್ದೆ ನೀ ಹೋಗಿ ಎತ್ತಡ ನೀ ಬಂದು ಕಡನ್ ಕೆತ್ತೀಸಿ ಬಂದರೆ ಇಲ್ಲಿ ಅಮೆಚ್ಚರ ಈಸಿ ಬಪ್ಪದು ಮುಡಿಲ್ಲ ಎಂಬ ಹೊಸ್ತ ಬಂದಮ್ಮ ನೀಯೇ ಈಸಿ ಬನ್ನಲ್ಲ ನಾ ಈಸಿ ಬನ್ನ ಸ್ವಾಮಿ ಅರಸ ಸರ ನಾ ಈಸಿ ಬಂದುಬಿಟ್ನೆ ನೀನು ನಂಬಿ ತಾರಿ ಇದ್ದವನೇ ಸರಿ ದಾರದಾರ ಏಸ ಕಡನ್ ಇಸ್ತಾರೆ ಎಂಬುದು ಪತ್ರ ನಿಂಗೆ ಬಿತ್ತರಲಿ ಅಮ್ಮನ ಈಗೆಲ್ಲ ನನಗೆ ನಾನು ಬಾಂಡ್ ಪೇಪರ್ಗೆ ಬರೆದಿಲ್ಲೋ ಈಸಗೆ ಹಣ ಇಸ್ತೀನಿ ಅಂದಲಾಗಿ ನನಗೆ ಬಾಂಡ್ ಪೇಪರ್ಗೆ ಬರೆದು ನನಗೆ ಸೈನ್ ಹಾಕಿ ಅದನ್ನು ರಿಜಿಸ್ಟರ್ ಮಾಡಲಿಯೋ ಅತ್ತಮಾಕೆ ಪಳೆಯ ಕಾಲದಾಗ ಪಟ್ಟಯ ಓಲೆಯಿಂದ ಈಗಿರ ಆ ಓಲೆದಾಗಿ ಪಟ್ಟಯದಾಗ ಬರೆದಾರಲಿಯೋ ಅದೆಲ್ಲ ಎತ್ತಿ ಕೊಟ್ಟನ ಎತ್ತಿಂಡು ಓದಾರ ಇದೆಲ್ಲ ಎತ್ತಿಂಡು ಹೋಯ್ತು ಆ ಗ್ರಾಮಕ್ಕೆ ಹೋದಾರ. ಗ್ರಾಮದಾಗ ಮಕ್ಕಳೆಲ್ಲ ಇದ್ದಾರ ದಾರದಾರ ಹೆಸರುದಾಗ ಏನೇನು ಕಡಲಿನ ಇಸ್ತಿಲ್ಲ ಬಾರಿಯಿಂದಾಗ ಎಲ್ಲ ಬಂದುಬಿಟ್ಟು ಈಸೆ ಕಡನ ಇಸ್ತವ ಏಕ ಅರಸ ಕೇಪನ ಕೊಡೋದಿಲ್ಲ ಅಂತಂದಮ್ಮನೆ ಸ್ವಾಮಿ ಹಂಗೆ ತಿಂಬುದಂಗೆ ಇಟ್ಟಲೆ ಎತ್ತ ಮಾಡಿ ಕೊಟ್ಟನೆ ಅಮ್ಮನೆ ಸರಿ ನಿಂಗೆ ನಾ ಏದಂಗೆ ಕೇಳ್ತಾರಿಯಾ ನಿಂಗೆ ಕಡನಲ್ಲವ ನಾ ಇಲ್ಲಾದ ಮಾಡಿಬಿಟ್ಟನೆ ಅಂದ ಏನೋ ಮಾಡೋದು ಅತ್ತಂದು ಕೇಪನೆ. ಆಗ ಅಲ್ಲಿದ್ದು ಬಪ್ಪನೆ ಆ ಕೂಸನು ಕೂಡ ಆ ಅರಸ ಏನಂದ್ರೆ ಎನ್ನಮ್ಮ ಏನು ಈಸಿನ ಬಪ್ಪದು ಮನೆ ನೀ ಹಣ ಕಡನ್ ಈಸಿನ ಬಂದು ಬಿಡೋದು ಮನೆ ನಾ ಈಸಿ ಬನ್ನೆ ಒಂದು ವೇಳೆ ಅವಕ್ಕೆ ತಪ್ಪದು ಮುಡಿಯಾ ಅಂದು ಏಪ್ಲೆ ಕಡನ್ ಇಲ್ಲೇ ತಪ್ಪದು ಮುಡಿಯಾ ಅತ್ತಂದು ಅವಕ್ಕೆ ಪೊರುಳೆ ಇಲ್ಲೇ ಅಂದು ಏಪ್ಲೆ ಆಗ ಏನೇ ಈಸಿ ಬಪ್ಪದು ಅಂದ. ಈಗ ಆಗ ಅತ್ತಮಾಕಲ್ಲ ನಂಗೆ ಅರಣ್ಮನೆದಾಗ ಇಲ್ಲಾದ ಪೊರುಳೆ ಈಸಿನ ಬಾ ಅಂದಮ್ಮ. ಅರಣ್ಮನೆಗೆ ಏನಿಲ್ಲ ತಂಗ ಆಡದೆ ವೈರ ಆಡದೆ ಬೆಳ್ಳಿ ಆಡದೆ ಎಲ್ಲ ಆಡದೆ ಅದು ಇಲ್ಲಾದ ಪೊರುಳು ನಂಗೆ ಅರಣ್ಮನೆದಾಗ ಏನು ಇಲ್ಲಯೋ ಅದು ಮುಟ್ಟು ಈಸಿನ ಬಾಂಧ ಇದ. ಆಗತ್ತ ಕೂಸುಗೆ ಏನೋ ಬಂದಿತ್ತು ಎಲ್ಲ ಆಡದೆ ತಿಂಬುದುಗಾಡದೆ ಕುಡುಪುದುಗಾಡದೆ ಎಲ್ಲ ಬಡದೆ ತಂಗಾಡದೆ ವೈರಾಡದೆ ಎಲ್ಲ ಬಡದೆ. ಆಗ ನನಗೆ ಅರಣ್ಮನೆ ಏನು ಇಲ್ಲೇ ಎಂಬುದನ್ನ ಆ ಕೂಸು ಯೋಚನೆ ಮಾಡಿ ತುಂಬ ದಾರಿಗೆ ಹೇಗಾದೆ ಆ ಕಡನ್ ಪತ್ರಲ್ಲವ ಅರಸನ ಕೊಡಿಸಿ ಬಂದಿಲ್ಲಯೋ ಅವಕ್ಕೆಲ್ಲ ಹೇಗೆ ನೋಡು ನಿಂಗೆ ಈಸ್ತೆ ಪತ್ರ ಬಾಬಾ ನಿನ್ನ ಹೆಸರನ್ನ ಎಲ್ಲ ನೋಡಿಟ್ಟು ಎಲ್ಲ ಒಂದು ಕಿಚ್ಚೆತ್ತಿ ಬಾಂಧ ಇದಮ್ಮ ಒಂದು ಗೆಡ್ಡೆತ್ತಿ ಬಾಂಧ ಅದಮ್ಮ. ಆ ಗೆಡ್ಡೆತ್ತಿ ಬಂದು ಆ ಪಟ್ಟೆಯ ಓಲೆ ಎಲ್ಲ ಬಿದ್ದು ಎರಿಚಿಬಿಟ್ಟ ಅಂಬ. ಅವ್ವಯ್
ಅರಸಾಗ ಬಂದು ಕೊಟ್ಟ ಪಟ್ಟೆ ಓಲೆ ಅಲ್ಲವಾ ಈ ಮುಂದೆ ಎರಿಚಿಟ್ಟವನ್ನ ಏಕಾಮನೆ ನಂಗೆ ಇಂತವ ಅರಸಾಂಗ ಕಡನ್ ತಳ್ಳುಪಡಿ ಆಯ್ತು ಅಂದೇಗಿಂತವ ಅತ್ತಮ್ಮಕ್ಕೆ ತಾಯಿದಾಂಬ ಅರಸ ತಂದ ಕಡನೆಲ್ಲ ತಳ್ಳುಪಡಿ ಆಯ್ತು ನೀಗೆಲ್ಲ ಹೋಗಿ ಅಂದುಬಿಟ್ಟಾಂಬ ಅವಕ್ಕೆಲ್ಲ ಒಂದೇ ಸಂತೋಷ. ಓಲೆಲ್ಲ ಎರಿಚಿಬಿಟ್ರು, ಪಟ್ಟೆಲ್ಲ ಎರಿಚಿಬಿಟ್ರು, ನಾ ಏಸಿಗಿಸ್ತಂದು ಅರಿಯಾರು ಸ್ವಾಮಿ ಬಂದಲಿ ಅರಸ ಬಂದಲಿಯೋ ಅಮಿಚರ್ ಬಂದಲಿ ಕೊಡಬೇಕು ಅವಶ್ಯ ಇಲ್ಲ ಆಯ್ತಂದಾಗ ಆಗ ಎರಿಚಿಟ್ಟು ಸರಿ ನಿಂಗೆಲ್ಲ ಈಗ ನೆಮ್ಮದಿ ತಾನೇ ನಿಂಗೆಲ್ಲ ಹೋಗಿವಿ ಅಂತ ಹೇಳ್ಬಿಟ್ಟಾಂಬ. ಅವ್ವೇ ಹೆಂಗೆ ಪಂಚೆ ಪಳಚೋದಾಗ ಬೇರೆ ಎಲ್ಲೆಲ್ಲಿ ಹೋಯ್ಬಿಟ್ನೆ ಸ್ವಾಮಿ ಆತಂದಾಗಿ ಈ ಕೂಸುಗ ನೆಂಡ್ರಿ ಇಟ್ಟು ಅವಕ್ಕೆ ಹೋಗ್ಬಿಟ್ರು. ಇಮ್ಮ ತಿರುಗಿ ಬನ್ನ ಕಡನೆಲ್ಲ ಈಸಿ ಬಂದುಬಿಟ್ಟಿಯಾ ಆತಂದಾಗ ಆಗ ಸ್ವಾಮಿ ಕಡನೆಲ್ಲ ಈಸಿ ಬಪ್ಪದುಗ ಎಲ್ಲಿಗೆ ಮುಡಿದ್ರ ಅವಕ್ಕೆಲ್ಲ ಕಡನ್ ತಪ್ಪದಲೇ ಅಂದ್ಬಿಟ್ರು. ನಾ ಅದೊಂದ ಆ ಪಟ್ಟ ಓಲೆಲ್ಲ ಎರಿಚಿಟ್ಟು ಬಂದುಬಿಟ್ಟು ಅಮ್ಮನ ತನಗೆ ಕೋಪ ತಾಂಗೋದು ಮುಡಿಬ್ಲೆ ಇಮ್ಮನ ಜೈಲಿಗೆ ಅಡಿಚಿಬಿಡಿ ಇಮ್ಮನ ಬಂದು ಏನಾಗ ಒಂದು ದಂಡನೆ ಕೊಡಲಿ ಅಂತ ಅಮಚರಿಗೆ ಹೇಳಿದ್ರು ಆಗ ಸ್ವಾಮಿ ನೀ ಸ್ವಲ್ಪ ಯೋಚನೆ ಮಾಡಿ ಒಂದು 4 ಜನ ಇರಿವಿ ನಿಂಗೆ ಅಮ್ಮೆದೇ ಇರಿ ಒಂದು ಏಮನ ಅದಗೋಸ್ ಏನಾಗ್ಬಿಟ್ಟಂಬ ಒಂದು ಮರ್ಮ ಕಾಚಲ್ ಬಂದು ಒಂದು ಸಂಕಟ ಬಂದು ಎಲ್ಲವೇ ಆ ಅರಸಗೂ ಬಾಧಿಸಿ ಅಲ್ಲಿ ಪಡೆ ತಳೆಬದಿಗೂ ಅರಸರೆಲ್ಲಗೂ ಬಾಧಿಸಿಬಿಟ್ಟಾಂಬ. ಆಗ ಏನು ಮಾಡಿಬಿಟ್ಟ ತನ್ನಲ್ಲಿ ಎಬ್ಬುದು ಮುಡಿಯಾದ ಆ ಸೂಳ್ನಿಲ್ಲದೋಗೆ ತನಗೆ ಏನೇ ಬೇಕು ಅಂದರೆ ಇಟ್ಟುಗಣ ಒಂದು ಗಣ ಆ ಸಂಕಟವ ಸರಿ ಮಾಡೋದುಗ ಆ ಮದ್ದು ಬೇಕು. ಆ ಮದ್ದು ಬಂದು ಅವಕ್ಕೆ ಅರಸ ನೋಡಿ ಊರದೋಗ ಇಲ್ಲೇ ಈಗ ಪಡೆ ತಳಬದಿ ಪಕ್ಕದ ನಾಡು ಒಂದು ಅವಕ್ಕೆ ಫೋನ್ ಎತ್ತಿ ಬಪ್ಪದಿಗೂ ತಯಾರು ಮಾಡಿಬಿಟ್ರು. ಆಗದೆ ತಯಾರು ಮಾಡಿದ್ದೆ ಅಂಜಿಟ್ಟು ಏನು ಮಣ್ಣ ಕೋಟೆ ಬಿಟ್ಬಿಟ್ಟು ಆ ತಳಬದಿಯೋಡ ನಂಗೆ ಸಂಕಟ ಸರಿಯಾಪದು ಇಲ್ಲಿ ಇರುಕೂಡದು ಮನೆ ಈ ಕೂಸಿದ್ದತ್ತವ ಕೂಸೆ ಇದ ನಿನ್ನ ಸಂಕಟವನ್ನು ಸರಿ ಮಣ್ಣ ಬಾಂದು ಕೂಟಿನ ಬಂದಂಬ. ನೀ ಎತ್ತಡ ಅದೇ ನಿನಗವೇ ತಿಂಬೋದಿಲ್ಲ ಅಲ್ಲಿ ಸುತ್ತಿಂಡಿದ್ದೆ ನೀ ಎತ್ತ ಎನ್ನ ಸಂಕಟ ಸರಿ ಮಾಡ್ರೈತೆ ಅಂದ ಕೇಪನೆ ನಾ ಕೂಟಿನೋನೆ ಬಾಂದಾಗಿ ಆ ಅರಸನ ಪಡತಳಿ ಕೂಟಿ ಬಂದಂಬ. ಆ ಎರಿಚಿದ ಗ್ರಾಮ ಬಪ್ಪನೆ ಗ್ರಾಮದಾಗ ದಾರು ಇಲ್ಲೇ ಎಲ್ಲ ಖಾಲಿ ಮಾಡಿಕೊಂಡು ಬೇರೆ ಊರಿಗೆ ಹೋಗಿದ್ದಾರೆ. ಆ ಪಕ್ಕದಾಗ ಒಂದು ಮಲೆದಾಗ ಒಂದು ಗ್ರಾಮ ಅಟ್ಟು ತುಂಬ ಆ ಮಲೆ ಗ್ರಾಮಕ್ಕೆ ಹೋಪನೆ ಅವಕ್ಕೆಲ್ಲ ಆ ಮಲೆವಾಸಿಗಳೇ ಇದ್ದುರಂಬ ಸಂತೋಷ ಆಡಿಪಾಡಿ ತಿಂದು ಕೊಡುತ್ತು ಒಳ್ಳಂಗೆ ಏರಿಕೆ ಕಾಚಿದಾಗ ಒಳ್ಳಂಗೆ ಇದ್ದುರಂಬ. ಈ ಅರಸನ ಕೂಟಿಂಡದ್ದೆ ಈ ಮಹಾರಾಜ್ಯ ಮಗದ ನಾಡುದಾಗ ಬಂದ ನಂಗೆ ಅರಸ ಬಂದನೆ ಮನೆ ಏಕಾಮನೆ ತನಗೊಂದು ಮರ್ಮ ಕಾಯ್ಚಲು ಇದ್ರ ಮುಂದೆ ದಾರು ಸರಿ ಮಾಡೋದು ಮುಡಿಯುವ ಮನೆ ಅವಕ್ಕಲ್ಲಿ ಮೂಲಿಗೆಲ್ಲ ಎತ್ತಿ ಮೂಲಿಗೆ ಕಾಚಿ ಆ ಏನಮ್ಮ ಒಂದು ಸಂಕಟಾಗೋ ಆ ಮದ್ದೆಲ್ಲ ಅವಕ್ಕೆ ತಯಾರಿಸಿರ ಅವಕತ್ತ ಮೂಲಿಗೆದೋಗೆ ಆ ಮದ್ದು ಕೊಟ್ಟು ಅರಸನ ಸರಿ ಮಾಡಿಬಿಟ್ಟಾರ. ತಳಬಡ್ದೆಲ್ಲ ಸರಿ ಮಾಡಿಟ್ಟು ಈಗ ಅಲ್ಲಿದ್ದು ಬಪ್ಪನೆ ಎಲ್ಲ ನಡೆದುಕೊಂಡು ಎಲ್ಲಿಗೆ ಅರಸ ಬೇಗ ಬಂದರು ಬಪ್ಪನೆ ಆ ಬಪ್ಪನ ಮೊದಲು ಆ ಗ್ರಾಮವಾಸಿ ಇದ್ರು ಸ್ವಾಮಿ ನಿಂಗೆ ಕೀ ಬಪ್ಪನ ಗ್ರಾಮದಾಗ ದಾರಾಲಿದ್ದಾರ ಮನೆ ದಾರು ಇಲ್ಲೇ ನಾ ಎಲ್ಲ ಖಾಲಿ ಮಾಡಿ ಹೋಗ್ಬಿಟ್ರು ಆಗ ಹೇಗಿದೆ ಅಂದಲೇ ಏಕ ನಿಂಗೆ ನೋಡಿ ಸಂಕಟ ಎಲ್ಲ ಸರಿಯಾಯ್ತು ಅಂದಲೇ ನಿಂಗೆ ಧರ್ಮ ಮಾಡಿದೆ ಸ್ವಾಮಿ ಇದನ್ನು ನಾ ಏನೋ ಧರ್ಮ ಮಾಡಿದೆ ಎಲ್ಲ ಕೊಡುಮುತ್ತ ಮಾಡಿದೆ ಅತ್ತಮ್ಮನೆ ನಿಂಗೆ ಧರ್ಮ ಮಾಡಿದಿ ಅತ್ತಿಂದೇನೆ ನಾ ಒಂದನ್ನು ಮಾಡಲಿ ಅಮ್ಮನೆ ನಿಂಗೆ ಕೊಟ್ಟ ಕಡನೆಲ್ಲವ ರದ್ದು ಮಾಡಿಬಿಟ್ಟಿಲ್ಯೋ ಆಗ ಅವಕ್ಕೆಲ್ಲ ಪುಣ್ಯಾಗಿ ಅರಸನ್ ವಾಳ್ಗ ನಮ್ಮ ಮನ್ನನ ವಾಳ್ಗ ಅಂದೇಗಿ ಎಲ್ಲ ವಾಳ್ತಿಟ್ಟು ಮನಸ್ಸು ತುಂಬಿ ವಾಳ್ತಿಟ್ಟು ಹೋಗ್ಬಿಟ್ರು ಸ್ವಾಮಿ. ಆ ವಾಳ್ಕೆ ನಿಂಗೆ ಆ ಧರ್ಮ ಮಾಡಿ ತಮ್ಮನೆ ಆ ಧರ್ಮ ನಾ ಮಾಡಲೆ ಇಟ್ಟು ತಿಂಬದಗಾಯ ಒಂದು ಕೂಸು ಬಂದತ್ತವ ಆ ಕೂಸುತ್ತಾ ಇಲ್ಲಿಗೆ ಬಂದು ಕಡನ್ ಪತ್ರೆಲ್ಲ ಬೆರಚಿ ಅವಕ್ಕೆಲ್ಲವ ಕೇಗಿದ್ದಾನೆ. ಆಗ ಅವಕ್ಕ ಮಾಡಿದ ಧರ್ಮಗತ್ತ ನಾನು ನಿನಗೆ ಮದ್ದು ತಂದತ್ತವ ಕಾಪಾತಿದೆ ತವಿರ ಸರಿಯಾ ನೀ ಧರ್ಮ ಮಾಡಾದ ಇದಲ್ಲ ನಾ ಇದನ್ನು ಸೇತಿಲ್ಲ ಅದೇ ನೀ ಒಂದು ಏಸಕ್ಕೆ ಸೊತ್ತು ಬಿತ್ತು ನೀವು ಸತ್ತುಂಡು ಹೋಗಿದ್ದಾರೆ. ಆಗ ನೀನು ಅರಿಯಾದ ಒಂದು ಧರ್ಮ ಮಾಡಿದಿಲ್ಯೋ ಆಗ ಅರಿಯಾದ ಧರ್ಮ ಮಾಡಾನಿಯೇ ಈಸಗ ಪುಣ್ಯ ಮನೆ ನೀ ಎಲ್ಲ ಉಯಿರ್ನ ಮದಿಚಿ ಮಾಡಿದಲ್ಲಿ ನೀನು ಏಸಗ ಸ್ವರ್ಗಕ್ಕೆ ಹೋಗೋಮನೆ ಅಂದು ಪುಂಜಿದಾಂಬ ಮಗದ ನಾಟು ಮನ್ನನ್ ತನ್ನ ಕೂಟು ಬಂದ ಹೆಂಡ್ರಿಗೂ ನೆಂಡ್ರಿ ಇದಾಂಬ ಒಂದು ಕೂಸು ಒಂದು ಇಟ್ಟು ಮಕ್ಕರಿಂದ ಬಂದ ಕೂಸುಗೂ ನೆಂಡ್ರಿ ಇದಾಂಬ ನಿನ್ನ ಮಾಕ ಒಂದು ಕುನ್ನ ಕೂಸು ಬಂದು ಈ ಅರಸನವೇ ತಿರುತಿಬಿಟ್ಟುವೆ ನಿನ್ನ ಮಾಕ ಇಬ್ಬದು ಒಂದು ಈಗ ಕೂಸಿಗೆ ವಾಳ್ತಿ ರಾಜೀವ್ ನಿನಗೆ ತಪ್ಪದೊಂದು ಇದಾಂಬ ಅತ್ತ ಮಾಕೆ ಇದೆಲ್ಲದು ಧರ್ಮ ಮಳೆಯುವುದಾಗ ಇತ್ತ ತೂಣ್ಗಳು ಒಂದೊಂದು ತೂಣ್ಗಳ ತೇತೆ ಮೇಲೆ ಹೋಗಿದ್ದದನ್ನು ನೋಡು ಇದು ಬೇಕು ಎಂಬುದನ್ನ ಆ ವಿಷಯವತ್ತ ನಂಗೆ ಇದ್ರ ಮುಂದಾಡ್ರ ನಂಗೆ ಸ್ವಾಮಿಯಕ ಧರ್ಮದ ವழிದೋಗೆ ಆ ನೇರ್ಮೆಯೋಗೆ ನ್ಯಾಯದೋಗೆ ಎಲ್ಲ ಊರು ಒಳಗೆಲ್ಲಾಗ ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಹೇಬಕ್ಕವು ಆನಂದ ಗುರು ನಂಗೆ ಮೇಘನಾಥ್ ಸಾಹೇಬಕ್ಕವು ನಂಗೆ ಯಶೋಮದ ಅಮ್ಮನಕ್ಕವು ಎಲ್ಲಾಗೂ ಒಂದು ಆ ಪಿರ ಉಯಿರ್ಗಳು ನೋಡಿ ಅನ್ಬು ಕಾಟ್ಟೋದಿಲ್ಲ ಆ ವழிದಾಗ ಹೋಗಿಂಡೆ ಬನೆ ಅತ್ತಮಾಕ ವഴി ನಂಗೂ ಒಳ್ಳೆ ಒಳ್ಳಂಗಟ್ರ ಅಂತ ಹೇಗಿಂಡು ಈ ವಾಯ್ಪು ತಂದ ಎಲ್ಲಾಗೂ ನೆಂಡ್ರಿ ಹೇಗಿಂಡು ನಂಗೆ ಮಾತು ಮುಡಿಚಿನ ನನ್ರಿ ವಣಕ್ಕಂ.